ಸುಮಾರು ಜನ ನಾನು ನೋಡಿದ್ದೀನಿ ಸಿ ಎಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು. CA fees is not a expenditure. It is a insurance premium what you are paying where you never wanted to claim. ಸಿ ಎ ಟ್ಯಾಕ್ಸ್ ತರಿಸ್ತಾರೆ, ಕ್ಲೈಂಟ್ಗೆ ತರಿಸ್ತಾರೆ, ಎಂಪ್ಲಾಯ್ಸ್ಗೆ ತರಿಸ್ತಾರೆ, ಬಟ್ ದೇ ಯೂಸ್ ದರ್ ಪರ್ಸನಲ್ ಫಂಡ್ಸ್. ಫಸ್ಟು ನೀವು ಕಂಪನಿನ ಸೆಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ದೇರ್ ಆರ್ 2 types ಆಫ್ ಥಿಂಗ್ಸ್. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿಚ್ ಎವ್ರಿಬಡಿ ಆರ್ ಅವೇರ್ ಆಫ್. ಇನ್ನೊಂದು ಬಂದ್ಬಿಟ್ಟು 1% ಕಂಪನಿ ಅಂತ ಇದೆ. ಏನು ಅಂತಂದರೆ ಯು ಕ್ಯಾನ್ ಬಿ ದ ಸೋಲ್ ಶೇರ್ ಹೋಲ್ಡರ್, ಅಂದರೆ ಯು ಆರ್ ದ 100% ಶೇರ್ ಹೋಲ್ಡರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಆ್ಯಂಡ್ ಯು ಆರ್ ದ ಡೈರೆಕ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಕೆಲವೊಬ್ರು ಅಬ್ರಾಡಲ್ಲಿ ಏನೋ ಕಂಪ್ನಿ ಸೆಟಪ್ ಮಾಡ್ಬೇಕಂತಿರ್ತಾರೆ, ಇಲ್ಲ ಅಬ್ರಾಡ್ ಇರೋರು ಏನು ಇಂಡಿಯಾದಲ್ಲಿ ಸೆಟಪ್ ಮಾಡ್ಬೇಕಂತಿರ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಕಂಪ್ಲೈನ್ಸ್? ಕಂಪ್ಲೇಂಟ್ಸ್ ಇಸ್ ನಥಿಂಗ್ ಬಟ್ ಗೌರ್ಮೆಂಟ್ ಪ್ರಕಾರ ನಾವೇನು ಕೆಲಸ ಮಾಡಬೇಕು, ನಾವೇನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡೋದೇ ಕಂಪ್ಲೇಂಟ್ಸ್. ಟೇಕಿಂಗ್ GST ರಿಜಿಸ್ಟ್ರೇಷನ್ ಇಸ್ ಅ ಕಂಪ್ಲೇಂಟ್ಸ್. ಸೆಟ್ಟಿಂಗ್ ಅಪ್ ಅಕೌಂಟಿಂಗ್ ಸಾಫ್ಟ್ವೇರ್ ಇಸ್ ಅ ಕಂಪ್ಲೇಂಟ್ಸ್ ಆಸ್ ಪರ್ ಕಂಪನೀಸ್ ಆಕ್ಟ್. ಫ್ರೀಲ್ಯಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ಅವಶ್ಯಕತೆ, ಬಿಕಾಸ್ ಕೆಲವೊಬ್ರು ಅಬ್ರಾಡ್ ಕ್ಲೈಂಟ್ಸ್ನ ಪಿಚ್ ಮಾಡ್ತಾರೆ ಆ್ಯಂಡ್ ಅದರಿಂದ ಕೂಡ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಕೂಡ ಆಗುತ್ತೆ. ಸೊ ಈ ವಿಷಯದಲ್ಲಿ GST ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆಯಾ? 100% ಅವಶ್ಯಕತೆ ಇದೆ. ಬಟ್ ಸ್ಯಾಡ್ ಪಾರ್ಟ್ ಏನು ಅಂತಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಫ್ರೀಲ್ಯಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ಇಫ್ ಯು ಆರ್ ಪಿಚಿಂಗ್ ಫಾರ್ US ಕ್ಲೈಂಟ್ಸ್ ಖಂಡಿತ ಬೇಕೇ ಬೇಕಾಗುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಿಮಗೆ GST ಲಯಬಿಲಿಟಿ ಬರುತ್ತೆ ಅಂತ, ಬಟ್ ರಿಜಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್. ಫಂಡ್ ರೈಸಿಂಗ್ ಟೈಮಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ವಾಟ್ ಈಸ್ ದ ಕ್ವಶನ್ ದ್ಯಾಟ್ ಯು ವಾಸ್? ನಾವು ಫಸ್ಟು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ನ ನೋಡಿಬಿಟ್ಟು ಓಕೆ ಏನು ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡ್ಕೊಡ್ತೀವಿ. ಫಸ್ಟ್ ಅದು ಕ್ಲೀನ್ ಆದಮೇಲೆ ಪ್ರೊಜೆಕ್ಷನ್ಸ್ ಬೇಕು. ವಾಟ್ ವುಡ್ ಅವರ್ ಕಂಪನಿ ಲುಕ್ ಫಾರ್ ನೆಕ್ಸ್ಟ್ 5 years ಅಂತ ಕೇಳ್ತಾರೆ. ಒಂದು ಮೂವಿ ಕ್ಯಾರೆಕ್ಟ್ರು ಫಿಲಮಲ್ಲಿ ಕನ್ನಡ ಹೀರೋದಲ್ಲಿ CA ರೋಲ್ ಮಾಡಬೇಕಂದ್ರೆ ಯಾರಿಗೂ ಕೊಡೋಕೆ ಇಷ್ಟಪಡ್ತೀರಾ? ನನ್ನ ಪ್ರಕಾರ ರಮೇಶ್ ಅರವಿಂದ್ ಸರ್ ಅಂತ ಅನ್ಕೊತೀನಿ. ರಮೇಶ್ ಅರವಿಂದ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ದ ಮಾರ್ಕೆಟಿಂಗ್ ಮನಿ ಶೋ ಪಾಡ್ಕಾಸ್ಟ್. ಸ್ನೇಹಿತರೆ, ನೀವ್ಯಾವುದು ಆಂಟರ್ಪ್ರನರ್ ಆಗಿದ್ದೀರಾ, ನೀವ್ಯಾವುದು ಸ್ಮಾಲ್ ಬಿಸ್ನೆಸ್ ಓನರ್ ಆಗಿದ್ದೀರಾ, ಅಥವಾ ನೀವ್ಯಾವುದು ಫ್ರೀಲ್ಯಾನ್ಸರ, ಹಾಗಂದರೆ ನಿಮ್ಮ ಬಿಸ್ನೆಸ್ಸಿಗೆ ಒಂದು ಚಾರ್ಟರ್ಡ್ ಅಕೌಂಟಿನ ಅವಶ್ಯಕತೆ ಭಾಳ ಇದೆ. ಇವತ್ತಿನ ನಮ್ಮ ಗೆಸ್ಟು CA ಬಾಲಾಜಿ TS ಅವರು ನಿಮ್ಮ ಬಿಸ್ನೆಸ್ಸಲ್ಲಿ ಹೇಗೆ ಎಥಿಕಲ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಮಾಡೋದನ್ನ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಚಾರ್ಟರ್ಡ್ ಅಕೌಂಟೆಂಟ್ ಬಾಲಾಜಿ TS, ಫೌಂಡರ್ ಆಫ್ ಬಾಲಾಜಿ TS ಆ್ಯಂಡ್ ಕೋ. ಬಾಲಾಜಿ ನಮಸ್ತೆ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದೀರಾ, ನಿಮ್ಮ ಅಮೂಲ್ಯದ ಸಮಯ ನಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀರಾ. ಸೊ ಬಾಲಾಜಿ, ನಾನು ಹೇಳ್ದಂಗೆ ಆ್ಯಕ್ಚುಲಿ CA ಒಂದು ಅವಶ್ಯಕತೆ ಏನಿದೆ ಇವತ್ತಿನ ಒಂದು ಸ್ಟಾರ್ಟಪ್ ಯುಗದಲ್ಲಿ? CA ರೋಲ್ ಏನಿದೆ ಇವತ್ತಿನ ಒಂದು ರೋಲ್ ನಿಮ್ಮದು? ಸೊ CA ನಿಮಗೆ ಯಾಕೆ ಬೇಕು ಅಂತ ಅಂದರೆ, ಬಿಫೋರ್ ಯು ಸ್ಟಾರ್ಟ್ ದ ಬಿಸ್ನೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಿಮ್ಗೊಬ್ಬರು CA ಬೇಕೇ ಬೇಕು. ಫಸ್ಟ್ ನಿಮ್ಗೊಂದು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು. ಅದಾದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ನೀವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀರಾ. ಅಕೌಂಟ್ ಓಪನ್ ಅದರೊಂದು ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ಟ್ರಾನ್ಸಾಕ್ಷನ್ಸ್ ಆದಾಗ ಯು ಹ್ಯಾವ್ ಟು ರೆಕಾರ್ಡ್ ಸೇಲ್ಸ್, ಪರ್ಚೇಸಸ್, ಎಕ್ಸ್ಪೆನ್ಸಸ್, ಇನ್ಕಮ್, ಅಸೆಟ್ಸ್, ಲಯಬಿಲಿಟೀಸ್ ಇವೆಲ್ಲ ಮಾಡಾದ್ಮೇಲೆ ಮಂತ್ಲಿ ಕಂಪ್ಲೇಂಟ್ಸ್ ಅನ್ನೋದೊಂದು ಬರುತ್ತೆ. GST ಅಂತ ಮಾಡಬೇಕಾಗತ್ತೆ. ಹೌದು, ಕರೆಕ್ಟ್. ಆ್ಯಂಡ್ ಇದೆಲ್ಲ ಮಂತ್ಲಿ ಎಲ್ಲ ಆದಮೇಲೆ ESI ಬರುತ್ತೆ, PF ಬರುತ್ತೆ, ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಎಂಪ್ಲಾಯೀಸ್ ವಾಟ್ ಯು ಹ್ಯಾವ್. ಓಕೆ. ಅದಾದಮೇಲೆ ಅಗೇನ್ ಆ್ಯನ್ಯಲ್ ರಿಟರ್ನ್ಸ್ ಬರುತ್ತೆ. ಆ್ಯನ್ಯಲ್ ರಿಟರ್ನ್ಸಲ್ಲಿ ITR, ROC ಬೇಕಾದಷ್ಟಿದೆ. ಸೊ ನಿಮಗೆ CA ಅನ್ನೋದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತಂದರೆ CA ಇಲ್ಲದೆ ಯು ಕೆನಾಟ್ ಗೋ ಫಾರ್ವರ್ಡ್ ಅಟ್ ಆಲ್. ಹೌದು. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ CA ಬೇಕೇ ಬೇಕಾಗುತ್ತೆ. ಆ್ಯಂಡ್ ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋದು ಅಗೇನ್ ಡಿಪೆಂಡ್ ಆಗುತ್ತೆ. ನೀವು ಅವ್ರ ಇನ್ಪುಟ್ಸ್ ಎಷ್ಟು ತೊಗೊತೀರಾ, ಅವ್ರ ಕಡೆಯಿಂದ ನೀವೇನು ಬಯಸ್ತಾ ಇದ್ದೀರಾ. ಸೊ ಆಲ್ ದಿಸ್ ಮ್ಯಾಟರ್ಸ್. ಸೊ ಯಾವ ಥರದಕ್ಕೆ ನೀವು ಸರ್ವಿಸಸ್ ತೊಗೊತಾ ಇದ್ದೀರಾ, ನಾಟ್ ಜಸ್ಟ್ ನಾನು ಇವಾಗ ಹೇಳಿದ್ದೆಲ್ಲ ಜಸ್ಟ್ ಆಪರೇಷನ್ಸ್ ರನ್ ಮಾಡೋಕ್ಕಷ್ಟೇ ನಾನು ಹೇಳಿದೆ. ಅದು ಬಿಟ್ಟು ವಿ ವಿಲ್ ಹೆಲ್ಪ್ ಯು ಔಟ್ ವಿತ್ ಪ್ರೊಜೆಕ್ಷನ್ಸ್. ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ 5 yearsಲ್ಲಿ ಏನಾಗ್ಬೋದು ಅಂತ. ಈ ಪ್ರೊಜೆಕ್ಷನ್ಸ್ ಬಂದುಬಿಟ್ಟು ಬ್ಯಾಂಕ್ ಅವ್ರಿಗೆ ಹೆಲ್ಪ್ ಆಗುತ್ತೆ ನಿಮ್ಗೆ ಲೋನ್ ಕೊಡೋಕ್ಕೆ. ಓಕೆ. ಬ್ಯಾಂಕ್ ಅವ್ರು ಕೇಳ್ತಾರೆ ನಿಮ್ಮ ಪ್ರೊಜೆಕ್ಷನ್ಸ್ ಬಗ್ಗೆ. ಓಕೆ. ಆ್ಯಂಡ್ ಇನ್ವೆಸ್ಟರ್ಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಪಿಚ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಎಷ್ಟೊಂದಿದೆ. ಆ್ಯಂಡ್ ನಿಮ್ಮ ಆಪ್ರೇಷನ್ಸ್ ನಡೆಸಬೇಕಾದ್ರೆ ವೆನ್ ಯುವರ್ ಬಿಸ್ನೆಸ್ ಗ್ರೋಸ್
ಒಂದು ಆಂಟ್ರಪ್ರಿನರ್ ಆಗಿ ಎಲ್ಲನೂ ನೋಡ್ಕೊಳಕ್ಕಾಗಲ್ಲ. ಸೊ ನೀವು ಸೆಟ್ ಕಂಡೀಷನ್ಸ್, ಸೆಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಟ್ಬಿಟ್ಟಿರ್ತೀರ. ಸೊ ಅದಿಟ್ಟಾಗ ಅದು ಕರೆಕ್ಟಾಗಿ ರನ್ ಆಗ್ತದೆ ಅಲ್ವಾ ಅನ್ನೋದು ಗೊತ್ತಾಗಲ್ಲ. ಸೊ ಅಗೇನ್ ಯು ವಿಲ್ ಹೈಯರ್ ಎ CA ಟು ಚೆಕ್ ಆನ್ ಯುವರ್ ಇಂಟರ್ನಲ್ ಕಂಟ್ರೋಲ್ಸ್. ಕರೆಕ್ಟ್ ಇವರು ಪರ್ಸನ್ ಎ ಮಾಡೋ ಕೆಲಸ ಪರ್ಸನ್ ಏನೇ ಮಾಡ್ತಾ ಇದ್ದಾರಾ, ಪರ್ಸನ್ ಬಿ ಮಾಡೋ ಕೆಲಸ ಪರ್ಸನ್ ಬಿನೇ ಮಾಡ್ತಾ ಇದ್ದಾರಾ, ಅಥವಾ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು ಅವನ ಹತ್ರ ಕಂಪ್ನಿದು ಬುಕ್ಸ್ ಆಫ್ ಅಕೌಂಟ್ಸ್ ಇರಬಾರ್ದು, ಅಥವಾ ಅಕೌಂಟೆಂಟ್ ಹತ್ರ ಇದ್ಬಿಟ್ಟು ಅವನ ಹತ್ರ ಕ್ಯಾಶ್ ಮೇಂಟೈನ್ ಮಾಡಬಾರ್ದು. ಸೊ ಆಲ್ ದಿಸ್ ಥಿಂಗ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ ಆ್ಯಂಡ್ ವಿ ಗಿವ್ ರಿಪೋರ್ಟ್. ಆ್ಯಂಡ್ there are many other things, it depends on what. ಯಾವ ಥರ ರಿಕ್ವೈರ್ಮೆಂಟ್ ಅದ್ರ ಮೇಲೆ ನಿಮಗೆ CA ಹೌದು, ಅವಶ್ಯಕತೆ ಹೌದು. ಆ್ಯಂಡ್ ನಿಮಗೆ ಬಿಸ್ನೆಸ್ ವಿತೌಟ್ CA ಬಿಸ್ನೆಸ್ ರನ್ ಮಾಡಕ್ ಆಗೋ ಚಾನ್ಸೇ ಇಲ್ಲ, ಹೌದು ಅದು ಹೇಳ್ಬೋದು. ಹಾಂ ಕರೆಕ್ಟ್. Yeah. ಆ್ಯಂಡ್ ನಾನು ಇನ್ನೊಂದು ಏನು CA ರೋಲ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಕಂಪ್ಲೈನ್ಸಸ್ ಅಂತ ಒಂದು ಟರ್ಮ್ ಇದೆ, ಹೌದು, ರೈಟ್? ಸೊ ಆ ಕಂಪ್ಲೈನ್ಸಸ್ ಅಂದರೆ ಏನು? ಈ ಕೆಲವೊಬ್ರು ನೋಡ್ತಿರ್ತಾರೆ, ಕೆಲವೊಬ್ರು ಅಬ್ರಾಡಲ್ಲಿ ಏನೋ ಕಂಪ್ನಿ ಸೆಟಪ್ ಮಾಡ್ಬೇಕಂತಿರ್ತಾರೆ, ಇಲ್ಲ ಅಬ್ರಾಡಲ್ಲಿರೋರು ಏನು ಇಂಡಿಯಾದಲ್ಲಿ ಸೆಟಪ್ ಮಾಡ್ಬೇಕಂತಿರ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಕಂಪ್ಲೈನ್ಸಸ್? ಕಂಪ್ಲೇಂಟ್ಸ್ ಇಸ್ ನಥಿಂಗ್ ಬಟ್ ಗೌರ್ಮೆಂಟ್ ಪ್ರಕಾರ ನಾವೇನು ಕೆಲಸ ಮಾಡಬೇಕು, ನಾವೇನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡೋದೇ ಕಂಪ್ಲೇಂಟ್ಸ್. ಓಕೆ, ಕರೆಕ್ಟ್. ಸೊ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಟೇಕಿಂಗ್ GST ರಿಜಿಸ್ಟ್ರೇಷನ್ ಇಸ್ ಅ ಕಂಪ್ಲೇಂಟ್ಸ್, ಸೆಟ್ಟಿಂಗ್ ಅಪ್ ಅಕೌಂಟಿಂಗ್ ಸಾಫ್ಟ್ವೇರ್ ಇಸ್ ಅ ಕಂಪ್ಲೇಂಟ್ಸ್ ಆಸ್ ಪರ್ ಕಂಪ್ನೀಸ್ ಆ್ಯಕ್ಟ್ ಇವಾಗ ಸದ್ಯಕ್ಕೆ. ಸೊ ಎಷ್ಟೊಂದು ಜನ ಕಂಪ್ನಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವ್ರೇನು ಬಿಸ್ನೆಸ್ ರನ್ ಮಾಡಲ್ಲ, ಏನೂ ಇಲ್ಲ, ನಂದೇನು ಟ್ರಾನ್ಸಾಕ್ಷನ್ ಆಗ್ತಿಲ್ಲ, ನನಗೇನು ಸಾಫ್ಟ್ವೇರ್ ಬೇಡ ಅಂತ ಹೇಳ್ತಾರೆ. ಹೌದು, ಅಗೇನ್ ದರ್ ಇಸ್ ಅ ಕಂಪ್ಲೇಂಟ್ಸ್ ಲ್ಯಾಬ್ಸ್. ಓಕೆ, ಸಾಫ್ಟ್ವೇರಲ್ಲೇ ಮೇಂಟೈನ್ ಮಾಡಬೇಕು ಅಂತ ಬಂದಿದೆ. ಆ್ಯಂಡ್ GST ರಿಜಿಸ್ಟ್ರೇಷನ್ ತೊಗೊಂಡಾದ್ಮೇಲೆ ರಿಟರ್ನ್ಸ್ ಟೈಮಿಗೆ ಫೈಲ್ ಮಾಡಬೇಕು, ದಟ್ ಈಸ್ ಅ ಕಂಪ್ಲೇಂಟ್ಸ್. ESI PF ಮಾಡಬೇಕು, ದಟ್ ಈಸ್ ಅ ಕಂಪ್ಲೇಂಟ್ಸ್. ಆ್ಯಂಡ್ ಅದು ಬಿಟ್ಟು ITR ತುಂಬ ಓಕೆ, ಪ್ರತಿಯೊಂದು ಈಚ್ ಆ್ಯಂಡ್ ಎವರಿ ಸ್ಟೆಪ್ ವಾಟ್ ಯು ಡೂ ಇಸ್ ಅ ಕಂಪ್ಲೇಂಟ್ಸ್ ಇನ್ ಕಂಪನಿ. ಓಕೆ. ಸೊ ಸೊ ಈಗ ಸುಮಾರು ಜನ ಫೌಂಡರ್ಸ್ ನಾನು ನೋಡಿದ್ದೀನಿ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸುಮಾರು ಜನ ಫೌಂಡರ್ಸ್ ನನ್ನ ಸರ್ಕಲ್ ನೋಡಿರೋದು. ಸೊ ಯಾವ ಟಾಪ್ 3 ಮಿಸ್ಟೇಕ್ಸ್ ನಿಮ್ಮ ಪ್ರಕಾರ, ಏನೋ ರಿಲೇಟೆಡ್ ಟು ಟ್ಯಾಕ್ಸೇಷನ್ ಆಗಲಿ, ಇಲ್ಲ ರಿಲೇಟೆಡ್ ಟು ಕಂಪ್ಲೇಂಟ್ಸ್ ಆಗಿರಲಿ, ರಿಲೇಟೆಡ್ ಟು ಮನಿ, ಸೊ ಟಾಪ್ 3 ಮಿಸ್ಟೇಕ್ಸ್ ಅನ್ನು ನೋಡಿದ್ರೆ ವಾಟ್ ಇಸ್ ದ ಮೋಸ್ಟ್ ಮಿಸ್ಟೇಕ್ ದಟ್ ಫೌಂಡರ್ಸ್ ಡೂ, ನ್ಯೂ ಏಜ್ ಫೌಂಡರ್ಸ್? ಫಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಪರ್ಸ್ನಲ್ ಫಂಡ್ಸ್ಗೆ ಮತ್ತು ಬಿಸ್ನೆಸ್ಸಲ್ಲಿರೋ ಫಂಡ್ಸ್ಗೆ ಡಿಫ್ರೆನ್ಸೇ ಗೊತ್ತಿರಲ್ಲ. ಓಕೆ. ಸೊ ಏನಾಗುತ್ತೆ, ಹೋಗ್ತಾರೆ ಆಫೀಸ್ಗೆ ಅಂತ ಸ್ನ್ಯಾಕ್ಸ್ ತರಿಸ್ತಾರೆ, ಕ್ಲೈಂಟ್ಗೆ ತರಿಸ್ತಾರೆ, ಎಂಪ್ಲಾಯೀಸ್ಗೆ ತರಿಸ್ತಾರೆ, ಬಟ್ ದೇ ಯೂಸ್ ದರ್ ಪರ್ಸನಲ್ ಫಂಡ್ಸ್ ವಿಚ್ ಇಸ್ ನಾಟ್ ರಾಂಗ್. ಓಕೆ, ಹೌದು, ನಾನು ಆಕ್ಚುಲಿ ಹಂಗೆ ಅನ್ಕೊಂಡಿದ್ದೆ. ಆಮೇಲೆ ನಾನು ಒಂದ್ಸತಿ ನನ್ನ ಪರ್ಸನಲ್ ತಗೋಬಹುದು, ಬಟ್ ಚೆಕ್ ದ ಅದರ್ ವೇ ಅರೌಂಡ್. ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ನೀವು ಬಿಸ್ನೆಸ್ ಫಂಡ್ಸ್ನ ಯೂಸ್ ಮಾಡೋದು. ಇವಾಗ ಗೂಗಲ್ ಪೇ, ಫೋನ್ ಪೇ ಎಲ್ಲರ ಕಡೆ ಇರೋದ್ರಿಂದ ಒಂದು ಅಕೌಂಟಿಂದ ಕಳ್ಸೋಬಲ್ಲಿ ಇನ್ನೊಂದು ಅಕೌಂಟಿಂದ ಕಳಿಸ್ಬಿಟ್ಟಿರ್ತಾರೆ. ಓಕೆ, ವೆನ್ ದ ಪರ್ಸನ್ ಇಸ್ ಇನ್ವೆಸ್ಟಿಂಗ್ ಇನ್ ಯುವರ್ ಕಂಪನಿ, ನೀವು ಒಂದು ಫಂಡ್ ರೈಸ್ ಮಾಡಿದ್ದೀರಾ, ಪರ್ಸನ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ ಯಾವುದೋ ಒಂದು 10,000 rupees 20,000 rupees ನೀವು ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್ಸು ನೀವು ನಿಮಗೆ ಅಂತ ಖರ್ಚು ಮಾಡ್ಕೊಂಡ್ರೆ ಬಿಸ್ನೆಸ್ಸಿಂದ. ಸೊ ಯು ಶುಡ್ ಬಿ ವೆರಿ ಎಥಿಕೇಟ್ ಅಬೌಟ್ ದಟ್. ಸೆಕೆಂಡ್ ಬಂದ್ಬಿಟ್ಟು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನೋದು ಮೇಂಟೈನ್ ಮಾಡಬೇಕು, ಅದೊಂದು ಕಾಸ್ಟ್ ಥರ ನೋಡ್ತಾರೆ. ವೆದರ್ ಇಟ್ ಇಸ್ ಬುಕ್ಸ್ ಆಫ್ ಅಕೌಂಟ್ ಅಂದ್ರೆ ನಮ್ಮ ಏನು ನೋಡೋ ಆಡಿಯನ್ಸ್ಗೆ ಸಿಂಪಲ್ ಬುಕ್ಸ್ ಆಫ್ ಅಕೌಂಟ್ ಅಂದ್ರೆ ಏನು ಹೇಳ್ತೀರಾ? ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಏನು ಅಂತಂದ್ರೆ ಡೈಲಿ ಆಗೋ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗಲೇಬೇಕು. ರೆಕಾರ್ಡ್ ಆಗಿಲ್ಲ ಅಂತಂದ್ರೆ ಯು ವಿಲ್ ನೆವರ್ ನೋ ವೇರ್ ಯುವರ್ ಕಂಪನಿ ಇಸ್ ಸ್ಟ್ಯಾಂಡಿಂಗ್. ಓಕೆ, ಡಿಜಿಟಲ್ ಎವ್ರಿಥಿಂಗ್ ಡಿಜಿಟಲ್ ಆಗೇ ಮಾಡ್ಬೋದು. ಇವಾಗ ಇರೋ ನಮ್ಮ ಡಿಜಿಟಲ್ ಯುಗದಲ್ಲಿ ಎಲ್ಲ ಡಿಜಿಟಲ್ ಆಗೇ ಮಾಡ್ಬೋದು. ಎಕ್ಸಾಂಪಲ್ ಝೋಹೋ ಬುಕ್ಸ್ ಅಂತ ಇದೆ, ವಿಚ್ ಎವ್ರಿಬಡಿ ಆರ್ ಅವೇರ್ ಆಫ್. ನಿಮ್ಮ ಕಂಪನಿದು ಟರ್ನ್ ಓವರ್ 25 ಲಕ್ಷ ಆಗೋ ತನಕ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾರೆ. ಅದರಲ್ಲಿ ನೀವು ಇನ್ವಾಯ್ಸ್ ರೇಸ್ ಮಾಡಿ, ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ, ಅದರಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್. ನೀವು ಒಂದು ಇಂಪೋರ್ಟ್ ಅಂತ ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಬಂದ್ಬಿಡುತ್ತೆ. ಸೊ ನೀವೊಂದು 1 hour ಸ್ಪೆಂಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಆಪರೇಟ್ ಝೋಹೋ ಬುಕ್ಸ್. ಅಂದ್ರೆ ಅಷ್ಟು ಈಸಿ ಆಗಿದೆ. ಅಷ್ಟು ಈಸಿ ಆಗಿದ್ದಾಗ ಯು ಹ್ಯಾವ್ ಟು ಮೇಂಟೈನ್. ಯಾಕೆ ಅಂತಂದ್ರೆ ಇದು ಕಂಪ್ಲೇಂಟ್ಸ್ ಆಗಬೇಕು ಅಂತ ಅಲ್ಲ, ಯು ಶುಡ್ ನೋ ವೇರ್ ಯುವರ್ ಕಂಪನಿ ಇಸ್ ಸ್ಟ್ಯಾಂಡಿಂಗ್. ಕರೆಕ್ಟ್. ಸೊ ಅದೊಂದು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ ಸ್ಟಾರ್ಟಪ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಥವಾ ಇನ್ವಾಯ್ಸಸ್ ಎಲ್ಲ ವಾಟ್ಸಪ್ಪಲ್ಲಿ ಇಟ್ಕೊಂಡಿರ್ತಾರೆ. ಹೌದಾ? ಕಾಮನ್ ಮಿಸ್ಟೇಕ್. ಕಾಮನ್ ಆಬ್ವಿಯಸ್ಲಿ ವಾಟ್ಸಪ್ಪಲ್ಲಿ ಇಟ್ಕೊಂಡಿರ್ತಾರೆ. ಒಂದ್ಸಲ ವಾಟ್ಸಪ್ ಡೇಟಾ ಹೋಗ್ಬಿಟ್ರೆ ಮುಗೀತಾ. ಓಕೆ. ಸೊ ಮೆಮೊರಿ ನನಗೆಲ್ಲ ನೆನಪಿರುತ್ತೆ ಅಂತ ಅನ್ಕೊಂತಾರೆ. ಓಕೆ. ಸೊ ಮೆಮೊರಿ ಇಸ್ ನಾಟ್ ಲೆಡ್ಜರ್. ಓಕೆ. ಆ್ಯಂಡ್ ವಾಟ್ಸಪ್ ಇಸ್ ನಾಟ್ ಅಕೌಂಟಿಂಗ್ ಸಾಫ್ಟ್ವೇರ್. ಅಕೌಂಟಿಂಗ್ ಆ್ಯಕ್ಚುಲಿ ನಾನು ಸದ್ಯದ ಮಟ್ಟಿಗೆ ನಾನು ನೋಡಿರೋ ಪ್ರಕಾರ ವಾಟ್ಸಪ್ ಅಟೆಂಡೆನ್ಸ್ ಕೂಡ ಆಗ್ತಿದ್ದಾರೆ ಎಷ್ಟೋ ಜನ.
ನಾನು ಬರೀ ಇನ್ವಾಯ್ಸ್ ಅನ್ಕೊಡಿ, ಈಗ ವಾಟ್ಸಪ್ನ ಏನೋ ಅಟೆಂಡೆನ್ಸ್ ಮಾಡೋಕ್ಕೋಸ್ಕರ ನನ್ನ ಪ್ರೀವಿಯಸ್ ಕಂಪನಿ ಅದನ್ನು ನೋಡಿದೆ ನಾನು. ಎಸ್ ಅಫ್ಕೋರ್ಸ್ ವಾಟ್ಸಪ್ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಯಾ ದೇರ್ ಶುಡ್ ಬಿ ಎ ವೇ ಹೌ ಟು ಯೂಸ್ ಇಟ್. ಓಕೆ, ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಆಗಿ ನೀವು ಇನ್ವಾಯ್ಸಸ್ ಆಗಲಿ ಅಕೌಂಟಿಂಗ್ ಆಗಲಿ ಪ್ರಾಪರ್ ಸಾಫ್ಟ್ವೇರ್ ನೀವು ಯೂಸ್ ಮಾಡಿ ಅಂತ ಅಂತಿದ್ದೀರಾ. ಯೂಸ್ ಮಾಡಿ ಸೊ ದಟ್ ಇಟ್ ವಿಲ್ ಹೆಲ್ಪ್ ನಾಟ್ ಫಾರ್ ಟುಡೇ, ಇಟ್ ವಿಲ್ ಬಿ ದೇರ್ ಫಾರ್ ಟುಮಾರೋ. ಆಫ್ಟರ್ 1 year ಓಪನ್ ಮಾಡಿಬಿಟ್ಟು ಏನಾಗಿದೆ ಅಂತ ನೋಡಿದ್ರೆ ನಿಮ್ಗೆ ಒಂದು ಅರ್ಥ ಆಗಬೇಕಲ್ವಾ, ಯಾಕಪ್ಪ ನಾನು ಕಳಿಸಿದ್ದೀನಿ, ಒಂದು 10,000 ಟ್ರಾನ್ಸ್ಫರ್ ಆಗಿದೆ, ಯಾಕೆ ಕಳಿಸಿದ್ದೀನಿ ಅನ್ನೋದು ಒಂದು ನಿಮ್ಮ ಹತ್ರನೇ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಸ್ ಅ ಪರ್ಸನ್ ಹೂ ಇಸ್ ರನ್ನಿಂಗ್ ದ ಶೋ, ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾಗ್ತದೆ ಅಂತಂದರೆ ದೆರ್ ಇಸ್ ನೋ ಪಾಯಿಂಟ್. ಆ್ಯಂಡ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಡೋಂಟ್ ಹ್ಯಾವ್ ಮೆಮೊರಿ ಟು ರೀಕಾಲ್ ವಾಟ್ ಹ್ಯಾಪಂಡ್. ಲೈಕ್ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಏನಾಗಿದೆ ಅಂತ ಗೊತ್ತಾಗಲ್ಲ. ವಿಲ್ ಬಿ ಕ್ಲೋಸಿಂಗ್ ಅವರ್ ಬುಕ್ಸ್ ಇನ್ ಸೆಪ್ಟೆಂಬರ್. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಅಕೌಂಟ್ ಆ್ಯಸ್ ಆ್ಯಂಡ್ ವೆನ್ ದ ಟ್ರಾನ್ಸಾಕ್ಷನ್ಸ್ ಆರ್ ಹ್ಯಾಪನಿಂಗ್. ಓಕೆ, ಬಾಲಾಜಿ ಅವರೇ, ಈಗ ಫಾರ್ ಎಕ್ಸಾಂಪಲ್ ಸೇ 25-year-old ಪರ್ಸನ್, ಈಗ ಸೊ ವೆರಿ ಯಂಗ್ ಪರ್ಸನ್ ಹೂ ವಾಂಟ್ಸ್ ಟು ಡೂ ಅ ಸ್ಟಾರ್ಟ್ಅಪ್, ಓಕೆನಾ. ಸೊ ಅವ್ರ ಹತ್ರ ಐಡಿಯಾ ಇದೆ, ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಬಟ್ ಅದನ್ನು ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ರೈಟ್? ಸೊ ನನಗೆ ಒಂದು ಚೆಕ್ ಲಿಸ್ಟ್ ಕೊಡಿ. ಈಗ ನಿಮ್ಮ ಹತ್ರ ಒಬ್ರು ಕಂಪನಿ ಬಂದು ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ ಅಂದರೆ ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಏನೇನು ಪ್ರಿಪ್ರೇಷನ್ ಇರಬೇಕು? ಫಸ್ಟು ನೀವು ಕಂಪನಿನ ಸೆಟಪ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ದೇರ್ ಆರ್ 2 types ಆಫ್ ಥಿಂಗ್ಸ್. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿಚ್ ಎವ್ರಿಬಡಿ ಆರ್ ಅವೇರ್ ಆಫ್. ಇನ್ನೊಂದು ಬಂದ್ಬಿಟ್ಟು 1% ಕಂಪನಿ ಅಂತ ಇದೆ. ಓಕೆ, ಸೊ 1% ಕಂಪನಿ ಅಂತಂದರೆ ನನ್ನ ಹತ್ರ ಐಡಿಯಾ ಇದೆ, ನನ್ನ ಜೊತೆಗೆ ಇನ್ಯಾರು ನನ್ನ ಫ್ರೆಂಡ್ಸು ಇಲ್ಲ, ನಾನು ಯಾರು ಟ್ರಸ್ಟು ಮಾಡೋಕ್ಕಾಗಲ್ಲ ಅಂತಂದರೆ ಕಂಪನೀಸ್ ಆ್ಯಕ್ಟಿಂದ ಒಂದು 1% ಕಂಪನಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದರೆ ಯು ಕ್ಯಾನ್ ಬಿ ದ ಸೋಲ್ ಶೇರ್ ಹೋಲ್ಡರ್, ಅಂದರೆ ಯು ಆರ್ ದ 100% ಶೇರ್ ಹೋಲ್ಡರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಆ್ಯಂಡ್ ಯು ಆರ್ ದ ಡೈರೆಕ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ. ಯು ವಿಲ್ ರನ್ ದ ಶೋ. ನಿಮಗೆ ಯಾಕೆ ಇದು 1% ಕಂಪನಿ, ಪ್ರೊಪ್ರೈಟರ್ಶಿಪ್ ಮಾಡ್ಬೋದು, ಬಟ್ ಯಾಕೆ 1% ಕಂಪನಿ ಅಂತ ಅಂದರೆ ನಿಮಗೆ ಗ್ಲೋಬಲ್ ರೆಕಗ್ನೈಸೇಷನ್ ಸಿಗುತ್ತೆ. ಆ್ಯಂಡ್ ನಿಮ್ಮನ್ನು ಬೇರೆಯವರು ಚೆಕ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ವಾಟ್ ಈಸ್ ಯುವರ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ದೇ ಕ್ಯಾನ್ ಗೋ ದೇರ್ ಆ್ಯಂಡ್ ಚೆಕ್ ಆರಾಮಾಗಿ. MC ಅಂತ ಒಂದು ವೆಬ್ಸೈಟ್ ಇದೆ, ಆಲ್ ಇನ್ವೆಸ್ಟರ್ಸ್ ನೋಸ್ ಅಬೌಟ್ ಇಟ್. ದೇ ವಿಲ್ ಡೌನ್ಲೋಡ್ ಯುವರ್ ಫೈನಾನ್ಷಿಯಲ್ಸ್, ದೇ ವಿಲ್ ಅಂಡರ್ಸ್ಟ್ಯಾಂಡ್. ಡೌನ್ಲೋಡ್ ಕ್ಲಿಕ್ ಆಫ್ ಎ ಬಟನಲ್ಲಿ ಬರುತ್ತೆ ಬ್ಯಾಲೆನ್ಸ್ ಶೀಟು, P&L ಎಲ್ಲ ನಾವೇನು ಹೇಳ್ತೀವಿ ಅನ್ನೋದೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇಟ್ ಇಸ್ ಟ್ರಾನ್ಸ್ಪರೆಂಟ್. ನೀವೇನಾದರೂ ಇನ್ವೆಸ್ಟ್ಮೆಂಟ್ ರೈಸ್ ಮಾಡಬೇಕು ಆ್ಯಂಡ್ ನೀವು ಒಬ್ಬರೇ ಇದ್ದೀರಾ ನಿಮ್ಮ ಟೀಮಲ್ಲಿ ಅಂತಂದರೆ 1% ಕಂಪನಿ ಇಸ್ ದ ಬೆಸ್ಟ್. ಅದು ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಏನಾಗುತ್ತೆ, ಟು ಸ್ಟಾರ್ಟ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಯು ಶುಡ್ ಹ್ಯಾವ್ ಮಿನಿಮಮ್ 2 people. ಓಕೆ, ಇಬ್ಬರು ಇದ್ದರೆ ಸಾಕು. ಆ್ಯಂಡ್ ನಾರ್ಮಲ್ KYC, ಆಧಾರು, ಪ್ಯಾನ್ ಕಾರ್ಡ್ ಈ 2 ಇದ್ದು ಒಂದು ರೆಂಟಲ್ ಪ್ರಿಮೈಸಸ್ ಇದ್ದರೆ ವಿ ಕ್ಯಾನ್ ಸ್ಟಾರ್ಟ್ ಆಫ್. ವೆರಿ ಸಿಂಪಲ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನಾವೇನು ಮಾತಾಡ್ತೀವಿ, ಕಷ್ಟ ಆಗಿದೆ, ಹಿಂಗಾಗಿದೆ, ಹಂಗಾಗಿದೆ ಅಂತ. ಇನ್ ಸೆಟ್ಟಿಂಗ್ ಅಪ್ ಎ ಕಂಪನಿ ಇಟ್ ಈಸ್ ವೆರಿ ಈಸಿ. ಇದ್ರಲ್ಲಿ ಕಷ್ಟ ಅಂದರೆ ಏನು ಗೊತ್ತಾ, ನೇಮ್ ಅಪ್ರೂವಲ್ ಸಿಗೋದೇ ಕಷ್ಟ. ಬಿಕಾಸ್ ಎಲ್ಲ ಹೆಸರುಗಳು ಎಲ್ಲರೂ ಯೂಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಅಂದರೆ ಡೊಮೈನ್ ನೇಮ್ ಅಂತ. ಡೊಮೈನ್ ನೇಮ್ ಅಂತ ಅಲ್ಲ, ಇವಾಗ ಕಂಪನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಅಂದರೆ ನಮಗೊಂದು ಕಂಪನಿ ನೇಮ್ ಅಪ್ರೂವಲ್ ತಗೋಬೇಕು ಬಿಫೋರ್ ಅಪ್ಲೈಯಿಂಗ್ ಫಾರ್ ಎ ಕಂಪನಿ ಇನ್ಕಾರ್ಪೊರೇಷನ್. ಓಕೆ, ಫಾರ್ ಎಕ್ಸಾಂಪಲ್ ತೇಜಸ್ ಪ್ರೈವೇಟ್ ಲಿಮಿಟೆಡ್ ಅಂತಂದರೆ ತೇಜಸ್ ಅನ್ನೋರು ಇಂಡಿಯಾ ಪೂರ್ತಿ 1,000 ಜನ ಹಾಕ್ಕೊಂಡಿರ್ತಾರೆ. ಓಕೆ ಓಕೆ. ಸೊ ತೇಜಸ್ ಅನ್ನೋ ನಮಗೆ ಬೇಕಾಗಿರೋ ನೇಮ್ ಸಿಗೋದೇ ದೊಡ್ಡ ಚಾಲೆಂಜ್. ಸೊ ಈ ಥರ ಒಂದು ಡೊಮೈನ್ ನೇಮ್ ಅಂದರೆ ಏನದು ನೇಮ್ಸ್ ಅಂತಂದಲ್ಲ, ಅಂದರೆ ಪ್ರೊಪ್ರೈಟರ್ಶಿಪ್ನ ತೊಗೋಬೇಕು ಒಂದು ತೇಜಸ್ ಅಸೋಸಿಯೇಟ್ಸ್ ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ನಾನೇನಾದರೂ ನನ್ನ ನೇಮ್ ಇದೆ ಇಲ್ವ ಅಂತ ನೋಡಿ, ಅದು ನನಗೆ ಬೇಕಾಗಿರೋ ನೇಮ್ ಇದೆ ಅನ್ನೋದಕ್ಕೆ ಒಂದು ವೆಬ್ಸೈಟ್ ಇದೆ, ಅದ ಹೆಸರು ಇದೆ MCA ವೆಬ್ಸೈಟ್ ಅಂತ ಇದೆ. ಅದರಲ್ಲಿ ನಾವು ಚೆಕ್ ಮಾಡ್ಬೋದು. ಮಾಸ್ಟರ್ ಡೇಟಾ ಅಂತ ಬರುತ್ತೆ, ಅದರಲ್ಲಿ ನಾವು ಚೆಕ್ ಮಾಡ್ಬೋದು ನಮ್ಮ ಹೆಸರಲ್ಲಿ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಇನ್ನೊಂದು ಡೊಮೈನ್ಸ್ ಅಂತ ಅಲ್ಲೇ ಒಂದು ಲಿಂಕ್ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಗೋ ಟು ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ಚೆಕ್ ನಮ್ಮ ಹೆಸರಲ್ಲಿ ಟ್ರೇಡ್ ಮಾರ್ಕ್ ಆಗಿದೆ ಅನ್ನೋದು ಕೂಡ ಚೆಕ್ ಮಾಡ್ಬೋದು. ಡೊಮೈನ್ ಇಸ್ ಸಮಥಿಂಗ್ ಅಗೇನ್ ಡಿಫ್ರೆಂಟ್. ನಿಮಗೆ .in ಸಿಕ್ಕಿಲ್ಲ ಅಂದರೆ .com ಸಿಗುತ್ತೆ, .com ಸಿಕ್ಕಿಲ್ಲ ಅಂತಂದರೆ .io ಅಂತ ಏನೋ ಸಿಗುತ್ತೆ. ಸೊ ಅದ್ರ ಬಗ್ಗೆನೂ ಪ್ರಯೋಜನ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಓನ್ಲಿ ಥಿಂಗ್ ಈಸ್ ನಮಗೆ ನೇಮ್ ಅಪ್ರೂವಲ್ ಸಿಗೋದು ದೊಡ್ಡ ವಿಷಯದ MCA ಅಲ್ಲಿ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಒನ್ಸ್ ವಿ ಗೆಟ್ ನೇಮ್ ಅಪ್ಲಿಕೇಶನ್ ಅಪ್ರೂವಲ್ ಸಿಕ್ಕಾದ್ಮೇಲೆ ವಿ ಕ್ಯಾನ್ ಗೋ ಹೆಡ್, ವಿ ಕ್ಯಾನ್ ಗೆಟ್ ದ ರಿಜಿಸ್ಟ್ರೇಷನ್ ಡನ್. ಓಕೆ, ಸೊ ಇಲ್ಲಿ ಏನಾದರೂ ನೇಮ್ ಇಲ್ಲಾಂದ್ರೆ ಡೊಮೈನ್ ನೇಮ್ ರಿಜಿಸ್ಟ್ರೇಷನ್ ಆಗಲಿ, ಫಾರ್ ಎಕ್ಸಾಂಪಲ್ ನನ್ನ ಬ್ರ್ಯಾಂಡ್ ಏನೊಂದು ಮಾರ್ಕೆಟಿಂಗ್ ಮನೆ ನೇಮ್, ಸೊ ಇದನ್ನು ನಾನು ರಿಜಿಸ್ಟ್ರೇಷನ್ ಮಾಡ್ಬೋದಾ ನಿಮ್ಮ ಹತ್ರ ಬಂದು? ಖಂಡಿತ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನೀವೊಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇರೋದ್ರಿಂದ ನೀವು ಸ್ವಲ್ಪ ಫೇಮಸ್ ಆಗಿದ ತಕ್ಷಣ ನಾನೇ ಸ್ಟಾರ್ಟ್ ಮಾಡ್ಬೋದು ಇನ್ ಮಾರ್ಕೆಟಿಂಗ್ ಮನೆ ಅಂತ. ಆ್ಯಂಡ್ ಟ್ರೇಡ್ ಮಾರ್ಕ್ ತೊಗೊಂಡಿದ ತಕ್ಷಣ ಐ ಕ್ಯಾನ್ ಸೆಂಡ್ ನೋಟಿಸ್ ಟು ಯು. ಓಕೆ, ನನ್ನ ಹತ್ರ ಇದೆಪ್ಪ, ಐ ಆಮ್ ದ ಓನರ್ ಆಫ್ ಇಟ್, ಸೊ ಯು ಕ್ಯಾನ್ ನಾಟ್ ಯೂಸ್ ದಿಸ್, ಆರ್ ಇಫ್ ಯು ಆರ್ ಯೂಸಿಂಗ್ ದಿಸ್ ಪೇ ಮಿ ದಿಸ್ ಮಚ್ ಅಂತ. ಓಕೆ, ಸೊ ಇಟ್ ಈಸ್ ಆಲ್ವೇಸ್ ಟು ಹ್ಯಾವ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆಫ್ ಯುವರ್ ಕಂಪನಿ. ಓಕೆ, ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ನೀವು ಕಷ್ಟಪಟ್ಟು ನಿಮ್ದೊಂದು ಬೇಬಿ ಥರ ನೋಡ್ಕೊಂಡಿರ್ತೀರ ಆ ಕಂಪನಿನ. ಅದು ಬಂದಿದ ತಕ್ಷಣ ಅಂದರೆ ಸ್ವಲ್ಪ ಪಾಪ್ಯುಲರ್ ಆಗಿದ ತಕ್ಷಣ ಇಫ್ ಯು ಡೋಂಟ್ ಹ್ಯಾವ್ ಎನಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್ ಆಗಲಿ ಅಥವಾ ಡೊಮೈನ್ ಆಗಲಿ ಅಥವಾ ಕಂಪನಿ, ಸೊ ಅವರು ಯಾರಾದರೂ ಬಂದು ನೋಟಿಸ್ ಕಳಿಸ್ಬೋದು. ಸೊ ಅದಕ್ಕೆಲ್ಲ ರೆಡಿ ಇರಬೇಕು ಅಂತಂದರೆ ಇಟ್ ಈಸ್ ಬೆಟರ್ ಟು ಟೇಕ್ ರಿಜಿಸ್ಟ್ರೇಷನ್ ಮಚ್ ಬಿಫೋರ್. ಫಾರ್ ಎಕ್ಸಾಂಪಲ್ ಟ್ರೇಡ್ ಮಾರ್ಕ್ ಅನ್ನೋದೆಲ್ಲ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಟ್ರೇಡ್ ಮಾರ್ಕ್ ಅಂದರೆ ಅದ್ರಲ್ಲಿ ಲೋಗೋನು ಇರುತ್ತೆ ಆ್ಯಂಡ್ ನೇಮೂ ಇರುತ್ತೆ.
ಎರಡು ಬೇಕಂದ್ರೆ ಸಪ್ರೇಟ್ ಆಗು ರಿಜಿಸ್ಟರ್ ಮಾಡ್ಕೋಬಹುದು, ಎರಡು ಜೊತೆಗಾದ್ರು ರಿಜಿಸ್ಟರ್ ಮಾಡ್ಕೊಬಹುದು. ಓಕೆ, ಸೊ ಯಾರಾದ್ರೂ ನಿಮ್ಮ ಹತ್ರ ಬಂದರೆ ಎವ್ರಿಥಿಂಗ್ ಏನೋ ಲೋಗೋ ಇಟ್ಕೊಂಡು ಬರಲಿ ಅಂದರೆ ಇಟ್ಸ್ ಗುಡ್ ದಟ್ ಇಫ್ ದೇ ಹ್ಯಾವ್ ಸಮ್ ಲೋಗೋ, ಬೇಸಿಕ್ ಲೋಗೋ, ಟ್ರೇಡ್ ಮಾರ್ಕ್ಸ್, ಹೌದು ಎವ್ರಿಥಿಂಗ್. ಹೌದು ಇಟ್ ಈಸ್ ಆಲ್ವೇಸ್ ಗುಡ್ ಫಾರ್ ದೆಮ್ ಟು ಹ್ಯಾವ್ ಬೇಸಿಕ್ ಲೋಗೋ, ಬೇಸಿಕ್ ನೇಮ್, ಅಂಡ್ ಗೆಟಿಂಗ್ ರಿಜಿಸ್ಟರ್ಡ್ ಇಸ್ ದ ಮೇನ್ ಥಿಂಗ್. ಅಫ್ಕೋರ್ಸ್ ಇಟ್ ಕಮ್ಸ್ ವಿತ್ ಅ ಕಾಸ್ಟ್, ಆಫ್ ಕೋರ್ಸ್. ಬಟ್ ಏನು ಅಂತಂದ್ರೆ ನೀವು ನಿಮ್ಮ ಸಿಚುಯೇಷನ್ ನೋಡಿಕೊಂಡು ಇಫ್ ಇಟ್ ಈಸ್ ಗೋಯಿಂಗ್ ಗುಡ್, ಇಫ್ ಇಟ್ ಈಸ್ ಗೋಯಿಂಗ್ ಬಿಗ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ದಟ್ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಲ್ಸೋ ವೆನ್ ಆರ್ ಸ್ಟಾರ್ಟಿಂಗ್ ಎ ಕಂಪನಿ. ಓಕೆ, ಸೊ ಈಗ ನಾನು ಅಕಸ್ಮಾತ್ ಅಪ್ಲೈ ಮಾಡಿದೆ, ಎಲ್ಲ ಲೋಗೋ, ಟ್ರೇಡ್ ಮಾರ್ಕ್ ಎಲ್ಲ ಹಾಕೊಂಡು ಬಂದೆ. ಸೊ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಗೆಟ್ ವೆರಿಫೈಡ್ ಬೈ ದ ಗೌರ್ಮೆಂಟ್? ಸೊ ಏನಾಗುತ್ತೆ ಅಂತಂದ್ರೆ ನಾವು ಅಪ್ಲೈ ಮಾಡಿದ ತಕ್ಷಣ ಪ್ರಾವಿಷನಲ್ ಅಂತ ಕೊಟ್ಬಿಡ್ತಾರೆ, ಅದೊಂದು 15 days ಅಲ್ಲಿ ಬಂದ್ಬಿಡುತ್ತೆ. ಅದಾದ್ಮೇಲೆ 9 months ಇಟ್ ವಿಲ್ ಬಿ ದೇರ್ ಆನ್ ಎ ಪ್ಲಾಟ್ಫಾರ್ಮ್. ಸೊ ಎನಿ ಅದರ್ ಪರ್ಸನ್, ಫಾರ್ ಎಕ್ಸಾಂಪಲ್ ನೀವೊಂದು XYZ ಅಂತ ನೀವು ಹಾಕಿರ್ತೀರಾ, ಅದು ನಿಮಗೆ ಪ್ರಾವಿಷನಲ್ ಆಗಿ ಸಿಕ್ಬಿಡತ್ತೆ. ಅಂಡ್ 9 months ಇಟ್ ವಿಲ್ ಬಿ ಓಪನ್ ಫಾರ್ ಪ್ರಾವಿಷನಲ್ ಅಂದ್ರೆ ಏನಂತ ಸ್ವಲ್ಪ ಪ್ರಾವಿಷನಲ್ ಅಂತ ಏನು ಅಂತ ಅಂದ್ರೆ ಟೆಂಪರರಿ ಆಗಿ ನಿಮಗೆ ಕೊಡ್ತಾರೆ. ಸೊ ಅದು ಆಫ್ಟರ್ 9 months ತನಕ ಇಟ್ ವಿಲ್ ಬಿ ದೇರ್ ಆನ್ ಎ ಪ್ಲಾಟ್ಫಾರ್ಮ್ ವೇರ್ ಎನಿಬಡಿ ಕ್ಯಾನ್ ಅಪೋಸ್ ದಟ್, ಅಥವಾ ನಂಗೆ ಅಬ್ಜೆಕ್ಷನ್ ಇದೆ ಅಂತ ಹೇಳ್ಬೋದು. ಅಬ್ಜೆಕ್ಷನ್ ಇದೆ ಅಂತ ಅವ್ನು ರೈಸ್ ಮಾಡಾದ್ಮೇಲೆ ಅಗೇನ್ ಯು ಹ್ಯಾವ್ ಟು ಹ್ಯಾವ್ ಅ ಅಡ್ವೊಕೇಟ್ ಆ್ಯಂಡ್ ಗೆಟ್ ದ ಥಿಂಗ್ಸ್ ಸಾರ್ಟೆಡ್. ನಿಮ್ಮ ಬಿಸ್ನೆಸ್ ಏನು ನಮ್ಮ ಬಿಸ್ನೆಸ್ ಏನು ಅಂತ ಸಾರ್ಟ್ ಮಾಡಿಬಿಟ್ಟು ಅದನ್ನು ಪರ್ಮನೆಂಟ್ ಮಾಡ್ಕೋಬೇಕಾಗತ್ತೆ. ಏನು ಅಬ್ಜೆಕ್ಷನ್ಸ್ ಏನು ರೈಸ್ ಆಗಿಲ್ಲ ಅಂತಂದರೆ 9 months ಆಗಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ನಿಮಗೆ ಪರ್ಮನೆಂಟ್ ಆಗಿ ಬಂದ್ಬಿಡುತ್ತೆ, ಪರ್ಮನೆಂಟ್ ಆಗಿ ಬರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ GST ರಿಜಿಸ್ಟ್ರೇಷನ್ ಅಂತ ಅಂದರೆ ರೈಟ್, ಸೇ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಹತ್ರ ಅಷ್ಟೊಂದು ಬಿಸ್ನೆಸ್ ಇಲ್ಲ, ರೈಟ್, ಅಂದರೆ ನಾನು ಸಿಂಗಲ್ ಪರ್ಸನ್, ಅವ್ರು ಡಬಲ್ 2% ಇದೆ ಅಂತ ಅನ್ಕೊಂಡ. ಸೊ ನಂದೇನು 20 lakhs ಮೇಲೆ ನಂದೇನು ಟರ್ನ್ ಓವರ್ ಇಲ್ಲ. ಸೊ ಆಗ GST ಮಾಡೋ ಅವಶ್ಯಕತೆ ಇದೆ ಆಗ ರಿಜಿಸ್ಟ್ರೇಷನ್ನು? ಸೊ GST ಬಂದ್ಬಿಟ್ಟು 4 types ಅಲ್ಲಿ ಕಂಪಲ್ಸರಿ ಆಗಿ ಮಾಡ್ಕೋಬೇಕಾಗತ್ತೆ. ಓಕೆ, ಒಂದು ಬಂದ್ಬಿಟ್ಟು ಥ್ರೆಶೋಲ್ಡ್ ಲಿಮಿಟ್, ನೀವು ಹೇಳಿದ್ರಲ್ಲ 20 lakhs ಅಂತ. 20 lakhs ಇಸ್ ಫಾರ್ ಸರ್ವಿಸ್, ಬಟ್ ಇಫ್ ಯು ಆರ್ ಡೂಯಿಂಗ್ ಇನ್ ಗೂಡ್ಸ್, ಟ್ರೇಡಿಂಗ್ ಗೂಡ್ಸ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಇಟ್ ಇಸ್ 40 lakhs. ಸಿನ್ಸ್ ವಿ ಆರ್ ಇನ್ ಕರ್ನಾಟಕ 40 lakhs ಇದೆ. ಓಕೆ, ಸೊ 40 lakhs ತನಕ ನೀವು ಗೂಡ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಲೈಕ್ ಇಫ್ ಯು ಆರ್ ಇನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಲ್ಲಿ ಇದ್ರಿ ಅಂತಂದ್ರೆ 40 lakhs ತನಕ ಏನು ಬೇಡ, 40 lakhs ತನಕ ಏನು ಬೇಡ. ಸರ್ವಿಸಸ್ ಆದರೆ 20 lakhs. 20 lakhs. ದಟ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಇಫ್ ಯು ಆರ್ ಡೂಯಿಂಗ್ ಬಿಸ್ನೆಸ್ ಆನ್ಲೈನ್, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ selling your goods on Amazon or Flipkart or any other e-commerce website ಅಥವಾ Blinkit. ಆನ್ಲೈನ್ ಕೋರ್ಸಸ್ಸು ಇದಾಗುತ್ತೆ? ಆನ್ಲೈನ್ ಕೋರ್ಸ್ ಅಲ್ಲ, ಆನ್ಲೈನ್ ಕೋರ್ಸ್ ಅಗೇನ್ ಕಮ್ಸ್ ಅಂಡರ್ ಸರ್ವಿಸ್. ನಾನು ಹೇಳ್ತಾ ಇರೋದು ಗೂಡ್ಸ್. ಓಕೆ, ಗೂಡ್ಸ್. ಇವಾಗ ಏನಂತ ಹೇಳ್ತಾರೆ, ನಾನು ಚೈನಾಯಿಂದ ಒಂದು ಲಾಟ್ ತರಿಸ್ತೀನಿ, ಇಲ್ಲ ನಾನು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸೆಲ್ ಮಾಡ್ತೀನಿ ಅಥವಾ ಬ್ಲಿಂಕಿಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾರಲ್ವಾ. ಸೊ ಇವ್ರದ್ದು ಬಂದ್ಬಿಟ್ಟು ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ, ಕಾಮರ್ಸ್ ಆಗಿರೋದ್ರಿಂದ ಥ್ರೆಶೋಲ್ಡ್ ಲಿಮಿಟ್ ಅಪ್ಲಿಕಬಲ್ ಆಗಲ್ಲ. ಸೊ ಎಂಟೈರ್ ಫುಲ್ ನೀವು ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗ್ ನಾನು ತಗೋಬೇಕಾಗತ್ತೆ. ಓಕೆ, ಅಂದರೆ ಈಗ ಅಕಸ್ಮಾತ್ ಯಾರಾದರೂ D2C ಕಂಪ್ನಿ ಅಂದರೆ ಡೈರೆಕ್ಟ್ ಟು ಕಸ್ಟಮರ್, ಡೈರೆಕ್ಟ್ ಇಟ್ ಡಸಂಟ್ ಮ್ಯಾಟರ್. ಡೈರೆಕ್ಟ್ ಟು ಕಸ್ಟಮರ್, B2B ಡಸಂಟ್ ಮ್ಯಾಟರ್. ಓಕೆ, ಇಲ್ಲಿ ಬಂದ್ಬಿಟ್ಟು ಆನ್ಲೈನ್ ಆಫ್ಲೈನ್ ಅಂತ. ಆನ್ಲೈನ್ ಅಲ್ಲಿ ನಿಮ್ಮ ಓನ್ ವೆಬ್ಸೈಟ್ ಅಲ್ಲಿ ಮಾಡ್ತಾ ಇದೀರ ಅಂತಂದ್ರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ಇಫ್ ಯು ಆರ್ ಡೂಯಿಂಗ್ ಇಟ್ ಥ್ರೂ ಎನಿ ಕಾಮರ್ಸ್ ಪ್ಲಾಟ್ಫಾರ್ಮ್, ಸೊ ಅಮೆಝಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಇವಾಗೆಲ್ಲ ಇನ್ಸ್ಟಾಮಾರ್ಟ್ ಏನೇನೋ ಬಂದಿದೆ. ಸೊ ಅದ್ರಲ್ಲಿ ಏನು GST ಅಲ್ಲಿ ಅಪ್ಲೈ ಆಗಲ್ವ ಅವ್ರಿಗೆ? ಅಪ್ಲೈ ಆಗುತ್ತೆ, ಕಂಪಲ್ಸರಿ ರಿಜಿಸ್ಟ್ರೇಷನ್ ತಗೊಬೇಕು ಅಲ್ಲಿ. ಸೊ ಫಸ್ಟ್ ಬಂದ್ಬಿಟ್ಟು ಥ್ರೆಶೋಲ್ಡ್, ಸೆಕೆಂಡ್ ಬಂದ್ಬಿಟ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವೇನೋ ಟ್ರೇಡಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ, ಥರ್ಡ್ ಬಂದ್ಬಿಟ್ಟು ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಇಂಟರ್ಸ್ಟೇಟ್. ಸೊ ನಾವು ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಏನಾದ್ರು ನಾವು ಸಪ್ಲೈ ಮಾಡ್ತಾ ಇದೀವಿ ನಮ್ ಗೂಡ್ಸ್ ಅಥವಾ ಸರ್ವಿಸಸ್ ಅಂತಂದ್ರೆ ನಮ್ದು ಇದು ಥ್ರೆಶೋಲ್ಡ್ ಲಿಮಿಟ್ಸ್ ಅಲ್ಲಿ ಏನು ಅಪ್ಲಿಕಬಲ್ ಆಗಲ್ಲ. ಸೊ ಯು ಹ್ಯಾವ್ ಟು ಗೋ ಫಾರ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ. ಓಕೆ, ಸೊ ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸ್. ನಾವೇನಾದ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ನಮ್ಮ ಕ್ಲೈಂಟ್ಸ್ ಫಾರಿನ್ ಅಲ್ಲಿದ್ದಾರೆ, ಅಥವಾ ನನ್ನ ಗೂಡ್ಸ್ ನಾನು ಫಾರಿನ್ ಕಳಿಸ್ತಾ ಇದ್ದೀನಿ ಅಂತಂದ್ರೆ, ನೋ ಮ್ಯಾಟರ್ ವಾಟ್, ವೆದರ್ ಯು ಆರ್ ಸ್ಟಾರ್ಟಿಂಗ್ ಫ್ರಮ್ 0 ಅಂತ ಅಂದ್ರೂ ಯು ಹ್ಯಾವ್ ಟು ಟೇಕ್ ರಿಜಿಸ್ಟ್ರೇಷನ್ ಅಂಡರ್ GST. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ 2 ಥರ ಜನ ಇದೆ, ಒಂದು ಸ್ಟಾರ್ಟ್ಅಪ್ಸು, ಒಂದು ಫ್ರೀಲ್ಯಾನ್ಸರ್ಸು, ರೈಟ್. ಈಗ ನೀವು ಸ್ಟಾರ್ಟ್ಅಪ್ಸ್ ಬಗ್ಗೆ ಒಂದು ಜನರಿಕ್ ಐಡಿಯಾ ಕೊಟ್ಟರೆ, ಬಟ್ ಎಸ್ ಎ ಫ್ರೀಲ್ಯಾನ್ಸರ್ ಲೈಕ್ ನಂತರ ಯಾರೋ ಸುಮಾರು ಜನ ಇದ್ದಾರೆ ಫ್ರೀಲ್ಯಾನ್ಸರ್ಸು. ಸೊ ಫ್ರೀಲ್ಯಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ಅವಶ್ಯಕತೆ, ಬಿಕಾಸ್ ಕೆಲವೊಬ್ರು ನಂತರ ಡಿಜಿಟಲ್ ಮಾರ್ಕೆಟರ್ಸು US ಕ್ಲೈಂಟ್ಸು, UK, ಅಬ್ರಾಡ್ ಕ್ಲೈಂಟ್ಸ್ನ ಪಿಚ್ ಮಾಡ್ತಾರೆ, ಆ್ಯಂಡ್ ಅದ್ರಿಂದ ಕೂಡ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಕೂಡ ಆಗುತ್ತೆ. ಸೊ ಈ ವಿಷಯದಲ್ಲಿ GST ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆಯಾ? 100% ಅವಶ್ಯಕತೆ ಇದೆ. ಬಟ್ ಸ್ಯಾಡ್ ಪಾರ್ಟ್ ಏನು ಅಂತಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಫ್ರೀಲ್ಯಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ಇಫ್ ಯು ಆರ್ ಪಿಚಿಂಗ್ ಫಾರ್ US ಕ್ಲೈಂಟ್ಸ್ ಖಂಡಿತ ಬೇಕೇ ಬೇಕಾಗತ್ತೆ. ನಿಮಗೆ ಯಾರು ಕ್ವಶನ್ ಮಾಡ್ತಾ ಇಲ್ಲ ಅಂತಂದ್ರೆ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ರೈಟ್. ಸೊ ಇದು ಯಾವತ್ತಾದರೂ ನಿಮ್ಮ ಮುಂದೆ ಬಂದು ಕುತ್ಕೋಬೋದು. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಿಮಗೆ GST ಲಯಬಿಲಿಟಿ ಬರುತ್ತೆ ಅಂತ, ಬಟ್ ರಿಜಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ LUT ಅಂತ ಬರುತ್ತೆ, ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂತ. ಸೊ ಅದು ನಾವು ಒಂದ್ಸಲ GST ರಿಜಿಸ್ಟ್ರೇಷನ್ ಜೊತೆ ಅಪ್ಲೈ ಮಾಡಿದಾಗ, even if you are receiving any amount from foreign for the services what we have paid or for goods what we have supplied, we did not pay any GST on it, provided we have that LUT ಅಂತ. And lot of freelancers ಗೊತ್ತಿಲ್ಲ.
ಇನ್ನೊಂದೇನು ಅಂತಂದರೆ ಫ್ರೀಲ್ಯಾನ್ಸರ್ಸ್ ಪ್ರಾಬ್ಲಮ್ ಇನ್ನೊಂದೇನು, ದೇ ವಿಲ್ ನಾಟ್ ಲುಕ್ ಇನ್ ಟು ದರ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅಂತ ನೋಡ್ಕೊಳ್ಳಲ್ಲ. ಸೊ ಲಾಟ್ ಆಫ್ ಟೈಮ್ಸ್ 20 ಲಕ್ಷ ದಾಟಿಸ್ಬಿಟ್ಟಿರ್ತಾರೆ. ಫ್ರೀಲ್ಯಾನ್ಸಿಂಗ್ ಅಷ್ಟೊಂದು ಓಕೆ ದಾಟಿಸ್ಬಿಟ್ಟಿರ್ತಾರೆ. ಇಫ್ ಯರ್ ಜಾಬ್ ಇಸ್ ಓನ್ಲಿ ಫ್ರೀಲ್ಯಾನ್ಸಿಂಗ್ ಅಂತ ಅಂದರೆ ಅವ್ರು ನೋಡ್ಕೊಳ್ಳಲ್ಲ. ಓಕೆ ದುಡ್ಡು ಬರ್ತದೆ ಬರ್ತಿದೆ. ಅವ್ರೇನಾಗಿರ್ತಾರೆ, ಸ್ಯಾಲ್ರಿಗೆ ಹೋಗಿರ್ತಾರೆ, ದೇ ವಿಲ್ ಸಿ ಒನ್ ಆಪರ್ಚುನಿಟಿ, ಓಕೆ ಇಟ್ ಈಸ್ ಗುಡ್ ಅಂತ ಅಂದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. 2 lakhs per month ಅಂತಾನೆ ಅನ್ಕೊಳ್ಳೋಣ, ದೇ ಆರ್ ಗೆಟಿಂಗ್ 1,80,000 ಸ್ಯಾಲರಿ ಸಮ್ ಎಲ್ಸ್ವೇರ್, ಆ್ಯಂಡ್ ಇವಾಗ 2 ಲಕ್ಷ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. 12 ತಿಂಗಳಿಗೆ 24 ಲಕ್ಷ ಆಗೋಯ್ತು. ಆ್ಯಂಡ್ ನೋ ಬಡಿ ರಿಯಲೈಸ್ ದಟ್ ಇಟ್ ಕ್ರಾಸ್ ದೇರ್ ಥ್ರೆಶೋಲ್ಡ್ ಲಿಮಿಟ್ ಆಫ್ 20 lakhs. ಹೌದು. ಸೊ ಅದರಿಂದ ಏನಾಗುತ್ತೆ, ಯು ಆರ್ ಸಪೋಸ್ ಟು ಟೇಕ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಪೇ ಮಾಡೋಂಗೇನು ಲಯಬಿಲಿಟಿ ಏನಿಲ್ಲ, ಬಿಕಾಸ್ ವಿ ಹ್ಯಾವ್ ನಾಟ್ ಚಾರ್ಜ್ ಎನಿ GST ಫಾರ್ ದಮ್. ಅವ್ನು TDS ಕಟ್ ಮಾಡಿರ್ತಾರೆ. TDS ಕಟ್ ಮಾಡಿದ ತಕ್ಷಣ ನಮ್ಮ 26 years ಅಂತ ಒಂದು ಫಾರ್ಮ್ ಬರುತ್ತೆ. ಐ ಆಮ್ ಗೋಯಿಂಗ್ ಲಿಟಲ್ ಟೆಕ್ನಿಕಲ್. ಸೊ 26 years ಬಂದಿದ ತಕ್ಷಣ GST ಡಿಪಾರ್ಟ್ಮೆಂಟ್ ಕ್ಯಾನ್ ಆಕ್ಸೆಸ್ ಯುವರ್ 26 years. ನೋಡಪ್ಪ 24 ಲಕ್ಷಕ್ಕೆ ನಿಮಗೆ TDS ಕಟ್ ಆಗಿದೆ, ನೀನು ಬರೀ ರಿಜಿಸ್ಟ್ರೇಷನ್ ತಗೊಂಡಿಲ್ಲ, ಇವಾಗ ತಗೋಬೇಕು ನೀನು ಅಂತ ಕುತ್ಕೊಂತಾರೆ. ಅವ್ರು ಯಾವಾಗ ಬರ್ತಾರೆ? 3 ವರ್ಷ ಆದ್ಮೇಲೆ ಬರ್ತಾರೆ. 3 years ಆದ್ಮೇಲೆ 3 years ಆದ್ಮೇಲೆ ಬರ್ತಾರೆ. ಅವ್ರು ಯಾಕೆ ಅಂತಂದ್ರೆ ಇವತ್ತೇನು ಮಾಡ್ತಾ ಇರ್ತಾರೆ, 3 ವರ್ಷ ಮುಂಚೆ ಏನಾಗಿತ್ತು ಅದು ನೋಡ್ತಾ ಇರ್ತಾರೆ. ಓಕೆ ರೈಟ್. ಸೊ 3 ವರ್ಷ ಆದ್ಮೇಲೆ ಬಂದಾಗ ನಾವು ಆವತ್ತೇ ನಮ್ಮನ್ನ ಕೇಳಿಬಿಟ್ರೆ ನಾವು ಕಲೆಕ್ಟ್ ಮಾಡಿ ಕೊಟ್ಬಿಡ್ತೀವಿ, ಅಥವಾ ಏನೋ ಲಯಬಿಲಿಟಿ ಏನೂ ಇರಲ್ಲ. ಬಟ್ ಇನ್ ಕೇಸ್ ಏನಾದರೂ 3 years ಆದ್ಮೇಲೆ ಬಂದರೆ ಯುವರ್ ಕ್ಲೈಂಟ್, ನಿಮ್ಮ ಕ್ಲೈಂಟೇ ಚೇಂಜ್ ಆಗಿರ್ಬೋದು, ಅಥವಾ ಸೇಮ್ ಕ್ಲೈಂಟ್ ಇದ್ರೂ ಯು ಶುಡ್ ಹ್ಯಾವ್ ಸೆಡ್ ಮೀ ಬ್ಯಾಕ್ ದೆನ್ ಅಂತಾನೆ ಹೇಳ್ತಾರೆ. ಓಕೆ ಸೊ ಫಾರ್ ಎವರಿ 1 rupee ವಾಟ್ ಯು ಆರ್ ಗೋಯಿಂಗ್ ಟು ಇವೇಡ್ ನೌ, ಯು ಆರ್ ಗೋಯಿಂಗ್ ಟು ಪೇ 10 rupees ಲೇಟರ್ ಇನ್ ಫ್ಯೂಚರ್. ಓಕೆ. ಸೊ ಯಾರೋ ಈಗ ಫ್ರೀಲ್ಯಾನ್ಸ್, ಫಾರ್ ಎಕ್ಸಾಂಪಲ್ ನಾನು ಫ್ರೀಲ್ಯಾನ್ಸ್ ಮಾಡ್ತೇನೆ, ಯಾವುದೋ ಒಂದು ಪ್ರಾಜೆಕ್ಟ್ನ ತಗೋತಾ ಇದೀನಿ. ಸೊ ಈಗ ಅಲ್ಲಿ ಇನ್ವಾಯ್ಸಲ್ಲಿ ವಿತ್ GST ಇನ್ಕ್ಲೂಡೆಡ್ ಅಂತ ಹಾಕಿ ಕೊಡಬೇಕಾ, ಇಲ್ಲ, ಯಾವ ಥರ ಕೊಡಬೇಕಾಗುತ್ತೆ ಫ್ರೀಲ್ಯಾನ್ಸರ್? ಓನ್ಲಿ ಇಫ್ ಯು ಹ್ಯಾವ್ GST ರಿಜಿಸ್ಟ್ರೇಷನ್ ಯು ಕ್ಯಾನ್ ಚಾರ್ಜ್ GST. ಇಲ್ಲ ಅಂತಂದ್ರೆ GST ಅನ್ನೋ ಪದ ನೀವೆಲ್ಲೂ ಬಳಸಲೇಬಾರ್ದು. ಓಕೆ. ಇಟ್ ಈಸ್ ಆಸ್ ಗುಡ್ ಆಸ್ ಚೋರಿ ಆಫ್ GST. GST ಆಯ್ತಾ? ಫಾರ್ ಎಕ್ಸಾಂಪಲ್ ಅಂದ್ರೆ 20 lakhs ಮೇಲೆ ಹೋಗ್ತಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಹೋಗಿಲ್ಲ, ಇಯರ್ ಹೋಗ್ತಿಲ್ಲ ಅನ್ಕೋಣ. ಸೊ ಈ ಮೂಮೆಂಟ್ ಅಲ್ಲಿ GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತಾ? ಅವಶ್ಯಕತೆ ಇಲ್ಲ. ಓಕೆ. ಆ್ಯಂಡ್ ಇನ್ನೊಂದು ನಾನು ಕೇಳ್ಪಟ್ಟಿರೋದೇನು ಅಂತ ಅಂದರೆ, ಲಾಟ್ ಆಫ್ ಟೈಮ್ಸ್ ಈವನ್ ಇಫ್ ಯು ಆರ್ ಟರ್ನ್ ಓವರ್ ಇಸ್ ಲೆಸ್ ದ್ಯಾನ್ 20 lakhs ಡ್ಯೂರಿಂಗ್ ದ ಇಯರ್, ಬಟ್ ಇಫ್ ಯು ಆರ್ ಡೀಲಿಂಗ್ ವಿತ್ ಬಿಗ್ ಕಾರ್ಪೊರೇಟ್ಸ್, ಇಫ್ ಯು ಆರ್ ಡೀಲಿಂಗ್ ವಿತ್ B2B, GST ಇದ್ರೆ ದೇ ವಿಲ್ ದ ವೇ ದೇ ಲುಕ್ ಅಟ್ ಯು ಇಸ್ ಡಿಫ್ರೆಂಟ್. ಓ ಇವರು ತುಂಬ ವ್ಯಾಪಾರ ಮಾಡ್ತಾರಪ್ಪ ಅನ್ನೋದು ಇರುತ್ತೆ, ಪರ್ಸೆಪ್ಷನ್. ಲಾಟ್ ಆಫ್ ಮೈ ಕ್ಲೈಂಟ್ಸ್ they have taken GST registration even though their threshold is not crossing 20 lakhs because they want to look big in front of corporates. ಓಕೆ. ಸೊ ಅದು ಒಂದಿದೆ. ಆ್ಯಂಡ್ ನಾವು ಇಷ್ಟೊತ್ತಂಗೆ GST ಆಸ್ಪೆಕ್ಟ್ ಮಾತಾಡೋದು, ಫ್ರೀಲ್ಯಾನ್ಸರ್ಸ್ ಬಗ್ಗೆ ಮಾತಾಡೋದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದ ತಕ್ಷಣ ಏನಾಗುತ್ತೆ, ಫ್ರೀಲ್ಯಾನ್ಸರ್ಸ್ ವಿತ್ ರೆಸ್ಪೆಕ್ಟ್ ಟು ಫಾರ್ ಎಕ್ಸಾಂಪಲ್ ಅವ್ರು ಇಂಜಿನಿಯರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳೋಣ, ದೇ ಆರ್ ಪ್ರೊವೈಡಿಂಗ್ ಇಂಜಿನಿಯರ್ ಸರ್ವಿಸಸ್ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಂತೂ ಲಾಟ್ರಿ ಇದ್ದಂಗೆ ಇಫ್ ದೇ ಆರ್ ಡೂಯಿಂಗ್ ಫ್ರೀಲ್ಯಾನ್ಸಿಂಗ್. ಯಾಕೆ ಅಂತಂದರೆ ದೇ ವಿಲ್ ಗೆಟ್ ಸ್ಟ್ರೈಟ್ ಆಗಿ 50% ಡಿಡಕ್ಷನ್. 44 AD ಅಂತ ಒಂದು ಸೆಕ್ಷನ್ ಇದೆ. ಓಕೆ. ಏನು ಹೇಳುತ್ತೆ ಸರ್? ಏನು ಹೇಳುತ್ತೆ? ಸೊ ಆ ಸೆಕ್ಷನ್ ಪ್ರಕಾರ ಇಫ್ ಯು ಆರ್ ಅ ಪ್ರೊಫೆಷನಲ್ ಅಂತ ಇದೆ, ಸ್ಪೆಸಿಫೈಡ್ ಪ್ರೊಫೆಷನಲ್ ಅಂತ ಇದೆ. ಸ್ಪೆಸಿಫೈಡ್ ಪ್ರೊಫೆಷನಲಲ್ಲಿ ದೇರ್ ಇಸ್ ಲಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾನೆ, ಇಂಜಿನಿಯರ್ ಇದ್ದಾನೆ, ಆರ್ಕಿಟೆಕ್ಟ್ ಇದ್ದಾನೆ, ಆ್ಯಂಡ್ ವೇರಿಯಸ್ ಪೀಪಲ್ ಇದ್ದಾರೆ. ಸೊ ಅವ್ರೇನಾದರೂ ಇತ್ತು ಅಂತಂದರೆ ಈವನ್ ಯುವರ್ ಇನ್ಕಮ್ ಇಸ್ 24 lakhs, ಸ್ಟ್ರೈಟ್ ಅವೇ 50% ಅಂದರೆ 12 ಲಕ್ಷ ಅಷ್ಟೇ ನೀವು ಅಷ್ಟು ಇನ್ಕಮ್ಗೆ ನೀವು ಟ್ಯಾಕ್ಸ್ ಕಟ್ತೀರಾ. ಓಕೆ. ನೀವು ಸ್ಯಾಲ್ರಿಯಲ್ಲಿ ಇದ್ರಿ ಅಂತಂದರೆ 20 ಲಕ್ಷ ಆದರೂ 20 ಲಕ್ಷಕ್ಕೆ ಟ್ಯಾಕ್ಸ್ ಪೇ ಮಾಡ್ತೀರಾ ನೀವು. ಓಕೆ. ಸೊ ಫ್ರೀಲ್ಯಾನ್ಸಿಂಗಲ್ಲಿದ್ದಾಗ ನೀವು 12 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಪೇ ಮಾಡ್ತೀರಾ. ಓಕೆ. ಸೊ ದಟ್ ಈಸ್ ಆಲ್ಸೋ ಒನ್ ಅಡ್ವಾಂಟೇಜ್ ಇನ್ ಫ್ರೀಲ್ಯಾನ್ಸಿಂಗ್. Freelancing is as good as a business, but you have to keep you should be more conscious ಓಕೆ. about the tax laws around. Yeah. ಓಕೆ. ಸೊ ಈಗ ನೆಕ್ಸ್ಟು ನನ್ನ ಪ್ರಶ್ನೆ ಕೇಳೋಣಂದರೆ, ಫಾರ್ ಎಕ್ಸಾಂಪಲ್ ನನ್ನ ವಿಷಯದಲ್ಲಿ ನನ್ನ ಹತ್ರ ಮುಂಚೆ ಕರೆಂಟ್ ಅಕೌಂಟ್ ಇರಲಿಲ್ಲ, ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೆ. ಸೊ ನಾನೇನು ಮಾಡ್ತಿದ್ದೆ, ಎಲ್ಲ ಸೇವಿಂಗ್ ಅಕೌಂಟ್ಗೆ ಹಾಕಿಸ್ತಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು CA ಇದ್ದಾರೆ. ಸೊ ಅವರು ಒಂದು, ಇಲ್ಲ ತೇಜಸ್ ನೀನು ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ತಿದ್ಯಾ, ಬಟ್ ಏನು ಇಟ್ಸ್ ಗುಡ್ ಯು ಗೆಟ್ ಇನ್ ಟು ಕರೆಂಟ್ ಅಕೌಂಟ್. ರೈಟ್. ಸೊ ಈಗ ಯಾರಾದರೂ ಸ್ಟಾರ್ಟಪ್ ಬಿಸ್ನೆಸ್ ಆಗಲಿ ಇಲ್ಲ ಫ್ರೀಲ್ಯಾನ್ಸಸ್ ಆಗಲಿ, ಡ್ಯೂ ರೆಕಮೆಂಡ್ ಇನಿಷಿಯಲ್ ಡೇಸ್ ಫ್ರಮ್ ಡೇ 1ನಲ್ಲಿ ಸೇವಿಂಗ್ ಅಕೌಂಟ್ ಇದ್ರೆ ಒಳ್ಳೇದಾ ಇಲ್ಲ ಕರೆಂಟ್ ಅಕೌಂಟ್ ಇದ್ರೆ ಒಳ್ಳೇದಾ? ಆ್ಯಂಡ್ ಎರಡದು ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಿ. ಸೊ ಕರೆಂಟ್ ಅಕೌಂಟ್ ಅಂತ ಅಂದರೆ ಏನು ಅಂತಂದರೆ, ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅಂತಂದರೆ ಕರೆಂಟ್ ಅಕೌಂಟಲ್ಲೇ ಮಾಡಬೇಕು ನಮ್ಮ ದೇಶದಲ್ಲಿ. ಓಕೆ. ಅದು ಬಂದ್ಬಿಟ್ಟು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಬೋತ್ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ ಆರ್ ಸೇಮ್. ಓಕೆ. ಬಟ್ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂತಂದರೆ ಕರೆಂಟ್ ಅಕೌಂಟಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಓಕೆ. ಬಿಸ್ನೆಸ್ಸಲ್ಲಿ ಕರೆಂಟ್ ಅಕೌಂಟಲ್ಲೇ ಮಾಡಬೇಕು. ಹೌದು. ಇಲ್ಲ ಅಂತಂದರೆ ನಿಮ್ಮದು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ನಿಮ್ಮ ಬ್ಯಾಂಕರ್ನೇ ನಿಮ್ಮ ಅಕೌಂಟ್ನ ಫ್ರೀಸ್ ಮಾಡಿಬಿಡ್ತಾರೆ. ಓಕೆ. ಸೊ ಪ್ರೊವೈಡೆಡ್ ಇಫ್ ಯಾರ್ ಇನ್ ಬ್ಯಾಂಗ್ಳೂರ್, ನಿಮ್ಮ ಊರಲ್ಲೇ ಇದ್ದೀರಾ ಅಂತಂದರೆ ಅದನ್ನು ಅನ್ಫ್ರೀಸ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಈಸಿ. ಇಲ್ಲ ನೀವೆಲ್ಲ ಆಚೆಗಡೆ ಇದ್ದೀರಾ, ಬಿಸ್ನೆಸ್ ಪರ್ಪಸ್ ಅಥವಾ ನಿಮ್ಮ ಫ್ಯಾಮಿಲಿ ಪರ್ಪಸ್ ಆಚೆ ಇದ್ದೀರಾ ಅಂತ ಅಂದಾಗ ಈ ಥರ ಫ್ರೀಸ್ ಆದರೆ ಏನು ಮಾಡ್ತೀರಾ? ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ 2 accounts, one for business and one for personal.
ಡೋಂಟ್ ಮಿಕ್ಸ್ ದಿಸ್ ಟೂ ಥಿಂಗ್ಸ್ ಅಂತ. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕೀಗ. ಸೊ ನಾನು ನಿಮ್ಮ ಹತ್ರ ಕಂಪನಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿದೆ ಆ್ಯಂಡ್ ವಿತಿನ್ 90 ಡೇಸಲ್ಲಿ ನಂಗೆ ಏನೋ ಅಪ್ಲಿಕೇಶನ್ಸ್ ಇದೆ ಎಲ್ಲ ಬಂತು. ಈಗ ಅಕಸ್ಮಾತ್ ನಾನು ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂದರೆ ಫಂಡ್ ರೈಸಿಂಗ್ ಮಾಡೋಕ್ಕೆ ಹೋಗ್ತೀನಿ, ರೈಟ್? ಸೊ ಫಂಡ್ ರೈಸಿಂಗ್ ಟೈಮಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ವಾಟ್ ಈಸ್ ದ ಕ್ವಶನ್ ದ್ಯಾಟ್ ಯು ವಾಸ್, ಐ ಮೀನ್ ಲೈಕ್ ಏನನ್ನ ಕೇಳಿಬಿಟ್ಟು, ಬಿಕಾಸ್ ಇನ್ವೆಸ್ಟರ್ಸ್ ಅದು ಓಕೆನ ಮುಂಚೆ ಅಲ್ಲೂ ಕೂಡ ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ, ರೈಟ್? ಸೊ ನಿಮ್ಮ ಹತ್ರ ಬಂದಾಗ ಹೌ ಡು ಯು ಹೆಲ್ಪ್ ದೆಮ್? ನಾವು ಫಸ್ಟು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ನ ನೋಡಿಬಿಟ್ಟು ಓಕೆ. ಏನು ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿಕೊಡ್ತೀವಿ. ಫಸ್ಟ್ ಅದು ಕ್ಲೀನ್ ಆದಮೇಲೆ ಪ್ರೊಜೆಕ್ಷನ್ಸ್ ಬೇಕು. ಫಸ್ಟ್ ನಾವು ಇನ್ವೆಸ್ಟರ್ಸ್ ಹತ್ರ ಹೋಗಬೇಕಾದ್ರೆ ಫಸ್ಟ್ ವಾಟ್ ವುಡ್ ಅವರ್ ಕಂಪನಿ ಲುಕ್ ಫಾರ್ ನೆಕ್ಸ್ಟ್ 5 years ಅಂತ ಕೇಳ್ತಾರೆ. Okay. ಸೊ ನೆಕ್ಸ್ಟ್ 5 years ಅಥವಾ 50 years, ಇಟ್ ಆಲ್ ಡಿಪೆಂಡ್ ಆನ್ ಇನ್ವೆಸ್ಟರ್, ರೈಟ್? ಸೊ ಅವ್ರಿಗೇನು ಬೇಕು, ಹೂಮ್ ಆರ್ ಯು ಪಿಚಿಂಗ್ ಇನ್, ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗಬೇಕು ಯಾರಿಗೆ ನೀವು ಪಿಚ್ ಮಾಡ್ತಾ ಇದ್ದೀರಾ, ವಾಟ್ ಈಸ್ ದೇರ್ ಆಬ್ಜೆಕ್ಟಿವ್ ಅಂತ. ಅವ್ರ ಆಬ್ಜೆಕ್ಟಿವ್ ಹೆಂಗೆ ಬೇಕೋ ಹಂಗೆ ನಾವು ಸರ್ವೀಸಸ್ ಇನ್ ಪ್ರಾಪರ್ ವೇ ನಾವು ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇನ್ ಬುಕ್ಸ್ ಆಫ್ ಅಕೌಂಟ್ಸ್ ಆಗಿರಲಿ ಅಥವಾ ಪ್ರಿಪ್ರೇಷನ್ ಆಫ್ ಡಾಕ್ಯುಮೆಂಟೇಷನ್ ಆಗಿರಲಿ, ಪ್ರತಿಯೊಂದೂ. ಸೊ ಫಾರ್ ಎಕ್ಸಾಂಪಲ್ ನೀವು ಇಷ್ಟೆಲ್ಲ ಈಗ ಇನ್ಫಾರ್ಮೇಷನ್ ಕೊಟ್ರಿ, ಫಾರ್ ಎಕ್ಸಾಂಪಲ್ ನೋಡ್ತಿರೋರು ಇದು ಯಾವುದು ಫಾಲೋ ಮಾಡಿಲ್ಲ ಅನ್ಕೊಳ್ಳಿ. ಸೊ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾಸ್ ಪ್ರಕಾರ ಅವ್ರಿಗೆ ಏನೇನು ಶಿಕ್ಷೆ ಆಗ್ಬೋದು? ಶಿಕ್ಷೆ ಅಂತ ಸ್ವಲ್ಪ ದೊಡ್ಡ ವರ್ಡ್ ಆಯಿತು, ಬಟ್ ಫೈನ್ಸು ಪೆನಾಲ್ಟೀಸ್ ಫೈನ್ಸ್ ಅಂತ ಪೆನಾಲ್ಟೀಸ್, ಹೌದು. ಸೊ ಏನು ಅಂತಂದರೆ ಅದು ನಮ್ಗೆ ಹೆಂಗೆ ಗೊತ್ತಾ, ನಮ್ಮ ಬಾಡಿಯಲ್ಲಿ ಯಾವುದೇ ಆರ್ಗನ್ ಆಗಿರಲಿ, ಎಲ್ಲ ಆರ್ಗನ್ಸು ನಮ್ಗೆ ತುಂಬ ಇಂಪಾರ್ಟೆಂಟು, ಬಟ್ ನಮಗೇನೂ ಅರ್ಥ ಆಗಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಚುಚ್ಚಿದ್ರೂ ಅಲ್ಲೇ ಮೈಂಡ್ ಇರುತ್ತೆ, ಹೌದು, ಕರೆಕ್ಟ್ ಅಲ್ವಾ? ಚುಚ್ಚೋ ತನಕ ನಮಗೆ ಗೊತ್ತಾಗಲ್ಲ ಅದೆಷ್ಟು ಇಂಪಾರ್ಟೆಂಟು ಅಂತ. ಸೊ ಇನ್ಕಮ್ ಟ್ಯಾಕ್ಸು, GST ನೋಟಿಸಸ್ ಎಲ್ಲ ಅದು ಅಷ್ಟೇ, ಅದೆಷ್ಟು ಇಂಪಾರ್ಟೆಂಟು ಅಂತ ಬರೋ ತನಕ ಗೊತ್ತಾಗಲ್ಲ. ಅದು ಎನಿ ಟೈಮ್ ಬರ್ಬೋದು. ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಬಗ್ಗೆ ನಮ್ಮ ಇನ್ಫಾರ್ಮೇಷನ್ನು ನಮ್ಗಿಂತ ಜಾಸ್ತಿ ಡಿಪಾರ್ಟ್ಮೆಂಟ್ ಹತ್ರ ಇದೆ. ನೀವೆಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಹೌದು. ಬಟ್ ನಿಮ್ದೊಂದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ AS ರಿಪೋರ್ಟ್ ಅಂತ ಓಪನ್ ಮಾಡಿದ್ರೆ ಅದರಲ್ಲಿ ಇರುತ್ತೆ, 10 ರೂಪಾಯಿಗಿರಲಿ ಅಲ್ಲಿ ಇರುತ್ತೆ. ಓಕೆ. ಸೊ ಅಷ್ಟು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಹತ್ರ ಇದ್ದಾಗ ದೇರ್ ಈಸ್ ನೋ ವೇ ಯು ಕ್ಯಾನ್ ಗೆಟ್ ಅವೇ, ಆ್ಯಂಡ್ GST ಆದರೂ ಅಷ್ಟೇ, ಬೋತ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ GST ಶೇರ್ ದರ್ ಇನ್ಫಾರ್ಮೇಷನ್. ಸೊ ದಟ್ ಈಸ್ ಆಸ್ ಪರ್ ದ ಆ್ಯಕ್ಟ್ ಓನ್ಲಿ. ಸೊ ಹಿಂಗಿದ್ದಾಗ ಇನ್ಕಮ್ ಟ್ಯಾಕ್ಸಲ್ಲಿ ಸಿಕ್ಕಿದೆಯಾ, ನೆಕ್ಸ್ಟ್ GST ಅವ್ರಿಗೆ ಕಳಿಸ್ತಾರೆ, GSTಯಲ್ಲಿ ಸಿಕ್ಕಿದ್ದು ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕಳಿಸ್ತಾರೆ. ಸೊ ಒಂದು ಕಡೆ ನೋಟಿಸ್ ಬಂದಿದೆ ಅಂತಂದರೆ ಬಿ ರೆಡಿ ಫಾರ್ ದ ಸೆಕೆಂಡ್ ನೋಟಿಸ್ ಫ್ರಮ್ ದ ಅದರ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಈಗ ಎಷ್ಟೊಂದು ನಾನು ಟಿ ವಿಲಿ ನೋಡಿದ್ದೀನಿ, ಸೆಲೆಬ್ರಿಟೀಸ್ ಮನೆ ಆಗಲಿ, ದೊಡ್ಡ ಬಿಸ್ನೆಸ್ ಮೆನ್ ಮನೆ ಆಗಲಿ ರೇಡ್ ಮಾಡ್ತಾರೆ. ಬಟ್ ಅವ್ರ ಹತ್ರ ಅಂದರೆ ಪ್ರಾಪರಾಗಿ CA ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಇಷ್ಟೆಲ್ಲ ಕನ್ಸಿಡರ್ ರೇಡ್ ಏನಕ್ಕಾಗುತ್ತೆ ಆ್ಯಕ್ಚುಲಿ? ಸೊ ರೇಡ್ 2 ಕಾರಣದಿಂದ ಆಗುತ್ತೆ. ಒಂದು ಬಂದ್ಬಿಟ್ಟು ಅವ್ರ ಹತ್ರ ಪಕ್ಕ ಇನ್ಫಾರ್ಮೇಷನ್ ಇರುತ್ತೆ ಇದೇ ಥರ ಆಗಿದೆ ಅಂತ. ಓಕೆ. ಕೆಲವೊಂದು ಸಲ ಬಿಸ್ನೆಸಸ್ ಆಲ್ಸೋ ಕೆನಾಟ್ ಅವಾಯ್ಡ್ ಫ್ಯೂ ಥಿಂಗ್ಸ್. ಎಷ್ಟೇ CA ಹೇಳಿದ್ರು ಗೊತ್ತಿದ್ರು ತಪ್ಪು ಅಂತ ಗೊತ್ತಿದ್ರು ದೇ ಕೆನಾಟ್ ಅವಾಯ್ಡ್. ಸೊ ಅದರಿಂದ ರೈಡ್ ಆಗೇ ಆಗುತ್ತೆ. ರೈಡ್ ಆದಮೇಲೆ ಏನು ಮಾಡಬೇಕು ಅನ್ನೋದು ಮತ್ತೆ ನಮ್ಮ ಹತ್ರನೇ ಬರ್ತಾರೆ. ಓಕೆ. ಸೊ ಅಗೇನ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅಗೇನ್ ವಿ ವಿಲ್ ಗೈಡ್ ಬೇಸ್ಡ್ ಆನ್ ಕೇಸ್ ಟು ಕೇಸ್ ಬೇಸಿಸ್ ಆ್ಯಂಡ್ ಹೌ ಟು ಕ್ಲೋಸ್. ಓಕೆ. ಬಟ್ ಆ್ಯಕ್ಚುಲಿ ಅಲ್ಲಿ ಏನು ಮೇಯ್ನಾಗಿ ಅವ್ರು ಏನಕ್ಕೆ ಆ ಥರ ಮಾಡೋದು? ಬಿಕಾಸ್ ಅವ್ರ ಹತ್ರ CA ಇರ್ತಾರೆ, ಎಲ್ಲ ಪೇನೇ ಮಾಡಿರ್ತಾರೆ. ಬಟ್ ಎಲ್ಲ ಆದಮೇಲೆ ಒಂದು ಸತಿ ರೇಟ್ ಕಂಪ್ಲೀಟ್ ಪೇ ಆಗಿದೆ ಅಂತ ಅಂದರೆ ಇನ್ಫಾರ್ಮೇಷನ್ ಇರಲ್ಲ ಅವ್ರ ಹತ್ರ, ಪೇ ಆಗದೆ ಇರೋದು. ಓಕೆ. ಆ್ಯಂಡ್ ಇನ್ನೊಂದು ರೈಡ್ ಆಗೋದು ನಾಟ್ ಜಸ್ಟ್ ಇನ್ಕಮ್ ಟ್ಯಾಕ್ಸ್ ಅವರೇ ಮಾಡಲ್ಲ, ED ಅಂತ ಇದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ. ಸೊ ಅವ್ರದ್ದೇನು ಮೇನ್ ಫೋಕಸ್ ಅಂತಂದರೆ ಅವ್ರದ್ದು ಬ್ಲ್ಯಾಕ್ ಮನಿ ಎಲ್ಲಿದೆ, ಆ್ಯಂಡ್ ಬ್ಲ್ಯಾಕ್ ಮನಿ ವೈಟ್ ಮನಿ ಬ್ಲ್ಯಾಕ್ ಮಾಡೋದು ಅವೆಲ್ಲ ಇರುತ್ತಲ್ವ ದೊಡ್ಡವ್ರ ಹತ್ರ ಅಲ್ಲ. ಓಕೆ. ಸೊ ಅವ್ರ ಹತ್ರನೇ ನೀವು ಬೇಸಿಕಲಿ ನೀವು TVಯಲ್ಲಿ ನೋಡಿದ್ದೆಲ್ಲ ಎಲ್ಲ ದೊಡ್ಡವರೇ ಇರ್ತಾರೆ, ಚಿಕ್ಕವ್ರ ಹತ್ರ ಯಾರು ಹೋಗಲ್ಲ. ಚಿಕ್ಕವ್ರ ಹತ್ರ ಜಸ್ಟ್ ಲವ್ ಲೆಟರ್ ಥರ ಕಳಿಸ್ತಾರೆ Okay. ಇನ್ಕಮ್ ಟ್ಯಾಕ್ಸ್ ನೋಟಿಸ್. ಓಕೆ. ಸೊ ಈಗ ಕೆಲವೊಬ್ರು CS ಫ್ರೆಷರ್ CA ಇರ್ತಾರೆ, ಎಕ್ಸ್ಪೀರಿಯನ್ಸ್ CAಗಳು ಇರ್ತಾರೆ, ರೈಟ್? ಸೊ ಈಗ ಯಾರು ಸ್ಟಾರ್ಟಪ್ ಓನರ್ಸ್ ಬಂದವರು, ಐ ಮೀನ್ ಲೈಕ್ CA ಫ್ರೆಷರ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ, ಅಕಸ್ಮಾತ್ ಸ್ಟಾರ್ಟಪ್ ಫೌಂಡರ್ಸ್ ಅಲ್ಲ ಫ್ರೀಲ್ಯಾನ್ಸರ್ಸು ಯಾರನ್ನು ಬೇಕಾದ್ರೂ ಅಪ್ರೋಚ್ ಆಗ್ಬೋದಾ, ಇಲ್ಲ ಏನು ಎಕ್ಸ್ಪೀರಿಯನ್ಸ್ CA ಹತ್ರ ಹೋಗ್ಬೇಕಂತ ಏನೋ ರೂಲ್ಸ್ ಇದೆಯಾ? ಆ ಥರ ಏನೂ ಇಲ್ಲ. ಯು ಕ್ಯಾನ್ ಗೋ ವಿತ್ ಅ ಫ್ರೆಷರ್ CA ಆಲ್ಸೋ, ಯು ಕ್ಯಾನ್ ಗೋ ವಿತ್ ಎಕ್ಸ್ಪೀರಿಯನ್ಸ್ CA ಆಲ್ಸೋ. ಮೇನ್ ಥಿಂಗ್ ನಿಮಗೆ ಕಂಫರ್ಟ್ ಇರಬೇಕು. ಆ್ಯಸ್ ಅ ಬಿಸ್ನೆಸ್ ಓನರ್ ಯು ಶುಡ್ ಬಿ ಏಬಲ್ ಟು ಶೇರ್ ಈಚ್ ಆ್ಯಂಡ್ ಎವರಿ ಟ್ರಾನ್ಸಾಕ್ಷನ್ ಅನ್ನೋದಕ್ಕಿಂತ ಯುವರ್ ಸ್ಟೆಪ್ಸ್. ಟ್ರಾನ್ಸಾಕ್ಷನ್ಸ್ ನೀವು ಮಾಡ್ತೀರಾ, ಸೊ ನೀವು ಸ್ಟೆಪ್ಸ್ ಅವ್ರಿಗೆ ಹೇಳಿದ್ರೆ, ಸೊ ದೇ ಶುಡ್ ಬಿ ಹ್ಯಾವಿಂಗ್ ಕೇಪಬಿಲಿಟಿ ಆಫ್ ಗೈಡಿಂಗ್ ಯು. ಆಯಿತಾ? ನೀವು ಒಂದು ಕಡೆಯಿಂದ ಅವ್ರ ಹತ್ರ ಯಾಕೆ ಹೋಗ್ತೀರಾ ಅಂತಂದರೆ ಗೈಡ್ ಮಾಡೋದಕ್ಕೆ ನಮ್ಗೆ ಏನೋ ಒಂದು ಹೆಲ್ಪ್ ಆಗುತ್ತೆ, ನಮ್ಮ ಬಿಸ್ನೆಸ್ ನಾಳೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಮಾತ್ರ ನೀವು ಹೋಗ್ತೀರಾ, ರೈಟ್? ಸೊ ನಿಮ್ಗೆ ಹೆಲ್ಪ್ ಮಾಡೋರ ಹತ್ರ ನೀವು ಹೋದರೆ ಇಟ್ ಈಸ್ ವೆರಿ ಗುಡ್. ಮನಿ ಯು ಆರ್ ಪೇಯಿಂಗ್ ಫಾರ್ ಬೋತ್, ಕರೆಕ್ಟ್? ಚಿಕ್ಕವ್ರಿಗೂ ಪೇ ಮಾಡ್ತಾರೆ, ದೊಡ್ಡವ್ರಿಗೂ ಪೇ ಮಾಡ್ತಾರೆ. ಬಟ್ ನಿಮಗೆ ಎಲ್ಲಿ ಹೆಲ್ಪ್ ಆಗ್ತಾಯಿದೆ, ನಿಮ್ಮ ಬಿಸ್ನೆಸ್ಗೆ ಎಲ್ಲಿ ಹೆಲ್ಪ್ ಆಗ್ತಾಯಿದೆ, ಹೌ ಮಚ್ ಇಸ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ಅ ಕ್ವಶನ್. ಓಕೆ.
ಸುಮಾರು ಜನ ನಾನು ನೋಡಿದ್ದೀನಿ ಸಿ ಎಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು, ಯಾಕ್ರಿ ಏನ್ರಿ ಒಂದು ರಿಜಿಸ್ಟ್ರೇಷನ್ ಮಾಡೋಕ್ಕೆ 500 ರೂಪಾಯಿ, ಎಷ್ಟು 1000 ರೂಪಾಯಿ ಎಷ್ಟಿದೆ ಕಾಸ್ಟ್ ಏನಿದೆ ಯಾವ್ದು ಕಂಪನಿ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ? 35,000 ಇವತ್ತಿಗೆ, ಇವತ್ತಿಗೆ 35,000 ಇನ್ಕ್ಲೂಡಿಂಗ್ ಆಲ್ ಗೌರ್ಮೆಂಟ್ ಫೀಸ್ ಎಲ್ಲ ಸೇರಿ. ಓಕೆ, ಅಕಸ್ಮಾತ್ ಯಾರು ಬಂದು ಕೇಳಿ ಏನ್ರಿ 35,000, ಹಾಂ ಅಲ್ಲಿ ನೋಡಿದ್ರೆ ಅವ್ರು 20,000 ಮಾಡೋಕ್ಕಿದ್ದಾರೆ ಅಂದಾಗ ಯಾವ್ದು ಪ್ರೈಸಸ್ ಯಾವ ಥರ ಅಂದರೆ ನಿಮ್ಗೆ ಯೂನಿವರ್ಸಲ್ ಪ್ರೈಸಸ್ ಇದೆಯಾ ಇಲ್ಲ ಇಂಡಿವಿಜುವಲ್ ಡಿಪೆಂಡಿಂಗ್ ಯಾವ ಥರ ಇದೆ ನಿಮ್ಮ ಪ್ರೈಸಸ್ಸು? ಸೊ ನಮ್ಮ ದೇಶದ ಹೆಂಗೆ ಅಂತಾರೆ, ಎಷ್ಟು ಕಾಂಪಿಟೇಟಿವ್ ಅಂತ ಅಂದರೆ 5,000ಕ್ಕೂ ಮಾಡೋರು ಇದ್ದಾರೆ, 35,000ಕ್ಕೂ ಮಾಡೋರು ಇದ್ದಾರೆ, 50,000ಕ್ಕೂ ಮಾಡೋರು, 1,00,000ಕ್ಕೂ ಮಾಡೋರು ಇದ್ದಾರೆ. ಡಿಫ್ರೆನ್ಸ್ ಏನಿದೆ? ಸೊ ಡಿಫ್ರೆನ್ಸ್ ಬಂದ್ಬಿಟ್ಟು ಸರ್ವಿಸ್. ಓಕೆ ಸೊ ನಿಮ್ಗೆ 5,000ಕ್ಕೆ ಮಾಡೋರು ಓಕೆ, ನಿಮ್ದು ಕಂಪನಿ ಒಂದು ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಓಕೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಆದಮೇಲೆ ದರ್ ಇಸ್ ಫಾರ್ಮ್ INC 20A ಅಂತ ಒಂದಿದೆ, ಅದು ಫೈಲ್ ಮಾಡಲೇಬೇಕು ವಿತಿನ್ 6 months. ಓಕೆ ಇಫ್ ಯು ಆರ್ ನಾಟ್ ಫೈಲಿಂಗ್ ದಟ್, ಈಚ್ ಡೇ 100 ರೂಪೀಸ್ ಪೆನಾಲ್ಟಿ ಇದೆ. ಓಕೆ ನಿಮ್ಗೆ 5,000ಕ್ಕೆ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಮಾಡಿ ಕೊಟ್ಬಿಡ್ತಾರೆ. ನೀವೇನು ಅನ್ಕೊಂತೀರಾ, ಓ ಇದೇ ನನ್ನ ಫೈನಲ್ ಆಗೋಯ್ತು ಅಂದ್ರೆ ರಿಜಿಸ್ಟ್ರೇಷನ್ ಆಗೋಯ್ತು ಅಂತ ಅನ್ಕೊಂತೀರಾ. ಬಟ್ ಅದಾದಮೇಲೆ ವಿತಿನ್ 6 months ವಿ ಹ್ಯಾವ್ ಟು ಫೈಲ್ ಫಾರ್ಮ್ INC 20A ಅಂತ. ಇಫ್ ಯು ಆರ್ ನಾಟ್ ಡೂಯಿಂಗ್ ದ್ಯಾಟ್ ವಿತಿನ್ 6 months, ಆವಾಗ ಏನಾಗುತ್ತೆ, ಪೆನಾಲ್ಟಿ ಇದೆ ಅದಕ್ಕೆ, ವಿಚ್ ಕ್ಯಾನ್ ಬಿ ಅಪ್ ಟು 7,500. 7,500 ಪರವಾಗಿಲ್ಲಪ್ಪ, ಏನಿದೆ ಅದು ನಾನು ಆಮೇಲೆ ಕಟ್ಕೊತೀನಿ ಅಂತ ಹೇಳ್ತೀರಾ. ಇವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಆಕ್ಟಿವ್ ಆಗಿ ಇಟ್ಕೊತಾರೆ. ಎಷ್ಟೊಂದು ಜನ ಪ್ರೈವೇಟ್ ಲಿಮಿಟೆಡ್ನ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ದೇ ವಿಲ್ ನಾಟ್ ಸ್ಟಾರ್ಟ್ ದ ಬಿಸ್ನೆಸ್. ನಂದೇನು ಬಿಸ್ನೆಸ್ ಆಗಿಲ್ಲ, ನಾನೇನು ಫೈಲ್ ಮಾಡೋಂಗಿಲ್ಲ ಅಂತ ಹೇಳ್ಕೊತಾರೆ. ಆ್ಯನ್ಯಲ್ ರಿಟರ್ನ್ಸ್ ಈಚ್ ಡೇ 100 ರೂಪೀಸ್ ಇದೆ ಪೆನಾಲ್ಟಿ. ಆ್ಯಂಡ್ AGM ಅಂತ ಬರುತ್ತೆ, ಆ್ಯನ್ಯಲ್ ಜನರಲ್ ಮೀಟಿಂಗ್ ಅಂತ, ಅದನ್ನ ನೀವು ಮಾಡಿಲ್ಲ ಅಂತಂದರೆ ಈಚ್ ಡೇ 5,000 ರೂಪೀಸ್ ಪೆನಾಲ್ಟಿ ಇದೆ. ಓಕೆ, ನೀವು ಬಿಸ್ನೆಸ್ ಮಾಡಿದಿರೋ ಬಿಟ್ಟಿದ್ದೀರೋ ಇದೆಲ್ಲ ಕ್ವಶನೇ ಇಲ್ಲ. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಇಫ್ ಯು ಆರ್ ನಾಟ್ ವಿಜಿಲೆಂಟ್ ಎನಫ್ ಅಬೌಟ್ ಯುವರ್ ಫೈನಾನ್ಸಸ್, ಅಬೌಟ್ ಯುವರ್ ಕಂಪ್ಲೇಂಟ್ಸ್ ಅಂತ ಅಂದರೆ ಯು ಆರ್ ಗೋಯಿಂಗ್ ಟು ಪೇ ದ ಪ್ರೈಸ್ ಫಾರ್ ಶೋರ್. ಓಕೆ ಆ್ಯಂಡ್ ಎಷ್ಟೊಂದು ಜನ ಏನು ಅನ್ಕೊತಾರೆ, ಈ ಕಂಪನಿಯಲ್ಲಿ ನಾನು ಈ ಥರ ಮಾಡಿದ್ದೀನಲ್ವಾ, ನಾನು ಈ ಕಂಪನಿನ ಬಿಟ್ಬಿಡ್ತೀನಿ, ಹೊಸ ಕಂಪನಿಗೆ ಹೋಗ್ಬಿಟ್ಟು ಇನ್ನೊಂದು ಮತ್ತೆ ಕ್ಲೀನಾಗಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕೇನಂದರೆ ಡೈರೆಕ್ಟರ್ಸ್ ವಿಲ್ ಬಿ ಸೇಮ್. ಓಕೆ, ಸೊ ಈ ಕಂಪನಿಯಲ್ಲಿ ABCಯಲ್ಲಿ ನೀವು ಡೈರೆಕ್ಟರ್ ತೇಜಸ್ ಬಾಲಾಜಿ ಡೈರೆಕ್ಟರ್, ನಾವಿಬ್ರು ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಲ್ಯಾಪ್ಸ್ ಮಾಡಿರ್ತೀವಿ, ಆಮೇಲೆ XYZ ಅಂತ ಓಪನ್ ಮಾಡ್ಕೊತೀವಿ. ಅದರಲ್ಲಿ ಯಾರು ಡೈರೆಕ್ಟರ್? ನೀವು ನಾವೇ ತಾನೇ. ಹೌದು. ಸೊ ಅಲ್ಲಿ ನೀವು ಡಿಸ್ಕ್ವಾಲಿಫೈ ಆದರೆ ನಾವು ಇಲ್ಲಿ ಕೂಡ ಡೈರೆಕ್ಟರ್ಸ್ ಆಗಿ ಡಿಸ್ಕ್ವಾಲಿಫೈ ಆಗಿಬಿಡ್ತೀವಿ ನಾವು. ಸೊ ಇದು ಈ ರೂಲ್ಸ್ ಎಲ್ಲ ಎಷ್ಟೊಂದು ಜನ ಗೊತ್ತೇ ಇರಲ್ಲ. ಸೊ ಇವೆಲ್ಲ ತಿಳ್ಕೊಬೇಕು ಅಂತಂದರೆ, ಇದೆಲ್ಲ ತಿಳ್ಕೊಬೇಕು ಅಂತಲೂ ಹೇಳಲ್ಲ, ಬಟ್ ಯು ಶುಡ್ ಬಿ ಹ್ಯಾವಿಂಗ್ 1 person ಟು ಗೈಡ್ ಯು ಹೌ ಟು ಗೋ ಅಬೌಟ್ ಇಟ್ ಅಂತ. ಅಫ್ಕೋರ್ಸ್ ಆಲ್ ಸರ್ವಿಸಸ್ ವಿಲ್ ಕಮ್ ಅಟ್ ಎ ಕಾಸ್ಟ್ ಫಾರ್ ಅಸ್. ಸೊ ಆ ಕಾಸ್ಟ್ ಏನಿದೆ ಪೇ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಅಥವಾ ಬೆನಿಫಿಟ್ಸ್ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಆಲ್ವೇಸ್ ದೇರ್. ಸೊ ಸ್ಟಾರ್ಟ್ಅಪ್ ಫೌಂಡರ್ಸ್ ಯಾರ ಫ್ರೀಲಾನ್ಸರ್ಸ್ ಇದ್ರೆ ಟ್ರೀಟ್ ಗಿವಿಂಗ್ ಫೀಸ್ ಟು ಅ CA ಆಸ್ ಅನ್ ಇನ್ವೆಸ್ಟ್ಮೆಂಟ್, ನಾಟ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಆರ್ ಲಯಬಿಲಿಟಿ. ನಾನು ಇನ್ನೊಂದು ಹೇಳ್ತೇನೆ, CA fees is not a expenditure, it is a insurance premium what you are paying where you never wanted to claim. ಓಕೆ, ಹಂಗಾದ್ರೆ ಇದನ್ನ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ ನಮ್ಮ ವೀಕ್ಷಕರಿಗೆ ಹೆಂಗೆ ಹೇಳ್ತೀರಾ? ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇನ್ಶೂರೆನ್ಸ್ ಪೇ ಮಾಡ್ತೀವಿ, 20,000 10,000 ಎಷ್ಟೋ ಪೇ ಮಾಡ್ತೀವಿ, ನಾವು ಪೇ ಮಾಡ್ತಾ ಇರ್ತೀವಿ. ಅದರಿಂದ ಯಾವತ್ತೂ ಕ್ಲೇಮ್ ತೊಗೊಂಬಾರ್ದು, ಅಂದರೆ ನಮ್ಗೇನು ಆಗ್ಬಾರ್ದು ಅಂತ ತಾನೇ ನಾವು ಅನ್ಕೊತೀವಿ. ಸೊ ಇದು ಅದೇ ಥರ ಫೀಸ್. ಸೇಮ್ ಅದೇ ಥರ ಫೀಸು. ಓಕೆ, ಸೊ ಬಾಲಾಜಿ ಅವರೇ, ನೀವು ಆಗ್ಲಿಂದ ಟ್ರಾನ್ಸಾಕ್ಷನ್ ಅಂತಿದ್ದೀರಾ, ರೈಟ್? ಸೊ ಈಗ ನನಗೆ ಅಟ್ಲೀಸ್ಟ್ ನಿಮ್ಮ ಹತ್ರ ಲಿಸ್ಟ್ ಇದೆ, ಯಾವ ಥರ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ಸಮೋಸಾಗೆ ಎಲ್ಲ ಅಂತಂದರೆ ಅದನ್ನೆಲ್ಲ ಲಿಸ್ಟ್ ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ಯಾವ ಥರ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನು ಮಸ್ಟ್ ಮ್ಯಾಂಡೇಟರಿ ಅನ್ನೋದು ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ವ್ಯಾಲ್ಯೂನ ಬಿಟ್ಬಿಟ್ರೆ, 1 ರೂಪಿನ ಅಥವಾ 1 crore ಅಂತ ವ್ಯಾಲ್ಯೂನ ಬಿಟ್ಬಿಟ್ರೆ, ಈಚ್ ಆ್ಯಂಡ್ ಎವರಿ ಟ್ರಾನ್ಸಾಕ್ಷನ್ ವಿಚ್ ಇಸ್ ರಿಲೇಟಿಂಗ್ ಟು ದ ಬಿಸ್ನೆಸ್ ವಿಚ್ ಆರ್ ಡೂಯಿಂಗ್ ಎಕ್ಸ್ಪೆಂಡಿಚರ್ ಫಾರ್ ರನ್ನಿಂಗ್ ದ ಶೋ, ರನ್ನಿಂಗ್ ದ ಬಿಸ್ನೆಸ್ ಅಂತಂದಾಗ ಪ್ರತಿಯೊಂದೂ ನಾವು ಅಕೌಂಟ್ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ನಮ್ಮ ಆಫೀಸ್ ಪಾಲಿಸಿ ಅನ್ನೋದೇನು ಅಂತ ಒಂದು ತಿಳ್ಕೊಬೇಕಾಗತ್ತೆ. ಸೊ ಅದ್ರ ಪ್ರಕಾರ ಫಸ್ಟ್ ಆಫೀಸ್ ಪಾಲಿಸಿ ಸೆಟ್ ಮಾಡಿಬಿಟ್ಟು ಯಾವ ಟ್ರಾನ್ಸಾಕ್ಷನ್ಸ್ನ ನಾವು ಅಕೌಂಟ್ ಮಾಡ್ಕೊಬೇಕು, ಅಕೌಂಟ್ ಮಾಡ್ಕೋಬಾರ್ದು, ಅವೆಲ್ಲ ಬಟ್ ನಾನು ಹೇಳೋದು ಈಚ್ ಆ್ಯಂಡ್ ಎವರಿ ಟ್ರಾನ್ಸಾಕ್ಷನ್ ವಿಚ್ ಇಸ್ ರಿಲೇಟಿಂಗ್ ಟು ದ ಬಿಸ್ನೆಸ್ ಯು ಹ್ಯಾವ್ ಟು ಅಕೌಂಟ್. ಪ್ರತಿಯೊಂದು ಇರಬೇಕು, ಇಲ್ಲ ಅಂತಂದರೆ ಇಟ್ ವಿಲ್ ನಾಟ್ ಮ್ಯಾಚ್, ಇಟ್ ವಿಲ್ ನಾಟ್ ಹ್ಯಾವ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ. ಟ್ರೂ ಆ್ಯಂಡ್ ಫೇರ್ ವ್ಯೂ ಈಸ್ ವಾಟ್ ವಿ ಸರ್ಟಿಫೈ ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಐ ಸರ್ಟಿಫೈ ಇಟ್ ಈಸ್ ಹ್ಯಾವಿಂಗ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ಸ್ ಅನ್ನೋದು. ಸೊ ಅದು ಬೇಕು ಅಂತ ಅಂದರೆ ಗೌರ್ಮೆಂಟ್ಗೋಸ್ಕರ ಅಲ್ಲ, ಇನ್ವೆಸ್ಟರ್ಗೋಸ್ಕರ ಅಲ್ಲ, ಆ್ಯಸ್ ಅ ಪರ್ಸನ್ ಹೂ ಇಸ್ ರನ್ನಿಂಗ್ ದ ಶೋ ನಿಮಗೆ ಗೊತ್ತಾಗಬೇಕಲ್ಲ ವಾಟ್ ಈಸ್ ಯುವರ್ ಬಿಸ್ನೆಸ್ ಡೂಯಿಂಗ್ ಅಂತ. ನಿಮ್ಮ ಅಕೌಂಟಲ್ಲಿ 50,000 ಇರ್ಬೋದು, ಬಟ್ 50,000 ಇರ್ಬೋದು, ಬಟ್ ನಿಮ್ಮ ಲಯಬಿಲಿಟಿ ಎಷ್ಟಿದೆ ಅಂತ ಯಾರಿಗೆ ಗೊತ್ತಾಗತ್ತೆ? ನಿಮ್ಮ ಅಕೌಂಟಲ್ಲಿ 50,000 ಇರ್ಬೋದು, ಬಟ್ ನಿಮ್ಮ GST ಲಯಬಿಲಿಟಿ 1 ಲಕ್ಷ ಇರ್ಬೋದು. ಓಕೆ ಅಲ್ವಾ? ಸೊ ಪ್ರತಿಯೊಂದು ಗೊತ್ತಾಗಬೇಕು. ನೆಕ್ಸ್ಟ್ ಮಂತ್ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು, ಈ ತಿಂಗಳು ಏನಾಗಿದೆ ಅಂತ ಗೊತ್ತಾಗಬೇಕು. ಆ್ಯಂಡ್
ಕ್ಯಾಶ್ ಫ್ಲೋಸ್ ಅಂದರೆ ಎಷ್ಟು ದಿನ ನಂದು ಕ್ಯಾಶ್ ನನ್ನ ಕಂಪ್ನಿನ ಓಡ್ಸೋಕ್ಕೆ ನನ್ನ ಹತ್ರ ದುಡ್ಡಿದೆ ಅನ್ನೋದು ತಿಳ್ಕೊಬೇಕು. ಆ್ಯಂಡ್ ನಾವು ಸೇಲ್ ಮಾಡಿರ್ತೀವಿ, ಅಥವಾ ಸರ್ವಿಸೇ ಆಗಿರಲಿ ಅಥವಾ ಗೂಡ್ಸೇ ಆಗಿರಲಿ, ನಮಗೆ 15 ಡೇಸಲ್ಲಿ ಬರುತ್ತೆ, ಒನ್ ಮಂತಲ್ಲಿ ಬರುತ್ತೆ ಅಂತ ಇರುತ್ತೆ. 1 ಮಂತ್ ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಒಂದು 10 ಲಕ್ಷಕ್ಕೆ ನಾವು ಆಲ್ರೆಡಿ ಸೇಲ್ ಮಾಡಿದ್ದೀವಿ ಅಂತಾನೆ 10 ಲಕ್ಷ ಬರುತ್ತೆ, ನಂದು 2 ಲಕ್ಷ ಖರ್ಚಿದೆ, ಸ್ಯಾಲ್ರೀಸ್ ಪೇ ಮಾಡಬೇಕು, ರೆಂಟ್ ಪೇ ಮಾಡಬೇಕು, 50,000 ಪೇ ಮಾಡಬೇಕು. ಹೌ ಟು ಪ್ಲ್ಯಾನ್? ಅದು ಯಾವಾಗ ಬಂದರೆ ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅವೆಲ್ಲ ಇರುತ್ತೆ. ಅವೆಲ್ಲ ಒಂದು ಆ್ಯಸ್ ಅನ್ ಆಂಟ್ರಪ್ರಿನರ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಥಿಂಗ್ಸ್. ಅಪಾರ್ಟ್ ಫ್ರಮ್ ಟೆಕ್ನಿಕಲ್ ವಾಟ್ ಎವರ್ ಯು ಹ್ಯಾವ್, ಇದು ಕೂಡ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಓಕೆ. ಸೊ ಸುಮಾರು ಸತಿ ನಾನು ನೋಡ್ತಿರ್ತೀನಿ ಆಡಿಟ್ ಅಂತ ಬರ್ತಾರೆ. ಆ್ಯಕ್ಚುಲಿ ವಾಟ್ ಈಸ್ ಆ್ಯಕ್ಚುಲಿ ಆಡಿಟಿಂಗ್ ಅಂದರೆ ಏನು ಆ್ಯಕ್ಚುಲಿ? ಸೊ ಆಡಿಟ್ ಅಂತ ಅಂದರೆ ಏನು ಅಂತಂದರೆ, ಆಲ್ರೆಡಿ ಆಗೋಗಿರೋ ಟ್ರಾನ್ಸಾಕ್ಷನ್ಸ್ ನಾವು ಚೆಕ್ ಮಾಡೋದು ಅಂತ ಅರ್ಥ. ಓಕೆ, ಇದು ಯಾರು ಮಾಡ್ತಾರೆ? ಈಗ ಒಂದು ಕಂಪ್ನಿಲಿ ಯಾರು ಮಾಡ್ತಾರೆ ಆಡಿಟಿಂಗ್ ಇದನ್ನು? ಸೊ ಇದು ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಆಡಿಟ್. ಆಸ್ ಪರ್ ಸ್ಟ್ಯಾಟ್ಯೂಟರಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟ್ಯಾಟ್ಯೂಟರಿ ಆಡಿಟ್ ಅಂತ ಇದೆ, ಟ್ಯಾಕ್ಸ್ ಆಡಿಟ್ ಅಂತ ಬರುತ್ತೆ, ಇಂಟರ್ನಲ್ ಆಡಿಟ್ ಅಂತ ಬರುತ್ತೆ. ಸೊ ಆಡಿಟ್ ಅಂದರೆ ಏನು ಅಂತಂದರೆ, ಇವ್ಯಾಲ್ಯೂಯೇಟಿಂಗ್ ಅವರ್ ಬಿಸ್ನೆಸ್, ಚೆಕಿಂಗ್ ದ ಟ್ರಾನ್ಸಾಕ್ಷನ್ಸ್ ವೆದರ್ ಇಟ್ ಹಸ್ ಬೀನ್ ಪ್ರಾಪರ್ಲಿ ಡನ್ ಆರ್ ನಾಟ್. ಸೊ ಒಂದು ಆಂಟ್ರಪ್ರಿನರ್ ಆಗಲಿ, ಅವನು ಟೆಕ್ನಿಕಲ್ ಅಲ್ಲಿ ಅವನು ತುಂಬ ಚೆನ್ನಾಗಿರ್ತಾನೆ, ಬಟ್ ಹಿ ವಿಲ್ ನೆವರ್ ನೋ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಕರೆಕ್ಟ್? ಸೊ ನಾನು ಸೇಲ್ 10 ಲಕ್ಷಕ್ಕೆ ಇವತ್ತು ಬಿಲ್ ಮಾಡಿದ್ದೀನಿ, ನಾಳೆ ಮತ್ತೆ 10 ಲಕ್ಷಕ್ಕೆ ಬಿಲ್ ಮಾಡಿದ್ದೀನಿ. ಆಪರೇಷನ್ಸ್ ಮ್ಯಾನೇಜರ್ ಟೀಮ್ ಲೀಡ್ ಯಾರು ಇರ್ತಾನೆ ಅವ್ನು ಹೇಳಿರ್ತಾನೆ, ಇದು 10 ಲಕ್ಷಕ್ಕಲ್ಲ 9 ಲಕ್ಷಕ್ಕೆ ಬಿಲ್ ಮಾಡಬೇಕಿತ್ತು ಅಂತ. ಇವ್ರೇನು ಮಾಡ್ತಾರೆ, 9 ಲಕ್ಷಕ್ಕೆ ಬಿಲ್ ಮಾಡಿ ಕಳಿಸ್ಬಿಡ್ತಾರೆ. 10 ಲಕ್ಷ ಇರುತ್ತೆ, 9 ಲಕ್ಷ ಇರುತ್ತೆ, ಎರಡೂ ಇರುತ್ತೆ. ಫೇಕ್ ಇನ್ವಾಯ್ಸ್. ಫೇಕ್ ಇನ್ವಾಯ್ಸ್ ಅಂತ ಅಲ್ಲ, ಇಟ್ ಈಸ್ ಏನಂತ ತಪ್ಪು ಅಷ್ಟೇ, ತಪ್ಪು. ಮಿಸ್ಟೇಕ್. ಇಟ್ ಈಸ್ ಅ ಮಿಸ್ಟೇಕ್, ನಾಟ್ ಎ ಫ್ರಾಡ್. ಓಕೆ. ಸೊ ಮಿಸ್ಟೇಕ್ಸ್ನ ಫೈನ್ ಮಾಡಬೇಕು, ಫ್ರಾಡ್ ಇದ್ರೂ ಫೈನ್ ಮಾಡಬೇಕು. ಆ್ಯಂಡ್ ಆ ಮಿಸ್ಟೇಕು ಮೆಟೀರಿಯಲ್ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡಬೇಕು. ಇವಾಗ ₹1,000 ಕಳ್ಕೊಂಡಿರ್ಬೋದು ಕಂಪ್ನಿ ಆ್ಯಸ್ ಅ ಹೋಲ್. ₹1,000 ಇಸ್ ನಾಟ್ ಎ ಬಿಗ್ ಥಿಂಗ್, ಸೊ ಇಟ್ ಈಸ್ ನಾಟ್ ಮೆಟೀರಿಯಲ್. ಬಟ್ 1 ಕೋಟಿ ಕಳ್ಕೊಂಡಿದೆ ಅಂತಂದರೆ ಇಟ್ ಈಸ್ ಎ ವೆರಿ ಬಿಗ್ ಥಿಂಗ್. ಸೊ ವೆದರ್ ದೆರ್ ಆರ್ ಎನಿ ಮೆಟೀರಿಯಲ್ ಮಿಸ್ಟೇಟ್ಮೆಂಟ್ಸ್ ಅನ್ನೋದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದೇ ಆಡಿಟ್. ಆಡಿಟ್ ಹೆಲ್ಪ್ಸ್ ನಾಟ್ ಓನ್ಲಿ ಫಾರ್ ಇನ್ ಕಂಪ್ಲೇಂಟ್ಸ್ಗೋಸ್ಕರ ಅಂತ ಅಲ್ಲ, ಇಟ್ ಈಸ್ ಆಲ್ಸೋ ಫಾರ್ ಯುವರ್ ಗುಡ್ ಸೆಲ್ಫ್. ಇಫ್ ಯು ಹ್ಯಾವ್ ಡನ್ ಎನಿ ಲ್ಯಾಪ್ಸಸ್ ಇನ್ ಯರ್ ಕಂಪ್ಲೇಂಟ್ಸ್ ಡ್ಯೂರಿಂಗ್ ದ ಪೀರಿಯಡ್ ಅಂತಂದರೆ, ಒಂದು ಆಡಿಟ್ ಆದಾಗ ಏನಾಗುತ್ತೆ, ನಿಮ್ಮದೆಲ್ಲ ಕಂಪ್ನೀಸ್ದು ಎಲ್ಲ ಕ್ಲೀನ್ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೀನ್ ಮಾಡಿಕೊಂಡು, ಇಫ್ ದೇರ್ ಆರ್ ಎನಿ ರೆಕ್ಟಿಫಿಕೇಷನ್ ಏನಾದ್ರು ಮಾಡ್ಕೊಬೇಕಂದ್ರೆ ಯು ಕ್ಯಾನ್ ರೆಕ್ಟಿಫೈ ದ ಎರರ್ಸ್, ಪ್ರತಿಯೊಂದನ್ನು ಅಲ್ಲಿ ಮಾಡ್ಕೋಬೋದು. ಅದಕ್ಕೆ ಆಡಿಟ್ ಅನ್ನೋದು ಇರೋದು. ಹೌ ಆಫನ್ ಇದನ್ನು ಮಾಡೋದು ಆಡಿಟ್? ಸೊ ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಆಡಿಟ್. ಇಂಟರ್ನಲ್ ಆಡಿಟ್ ಅಂತ ಅಂದರೆ ನೀವು ದಿನಾನೂ ಅದೇ ಇಟ್ಕೊಬೇಕಾಗತ್ತೆ, ದಿನಾನೂ ಮಾಡಬೇಕಾಗತ್ತೆ. ತುಂಬ ಬಿಗ್ ಕಂಪನೀಸಲ್ಲೆಲ್ಲ ಇಂಟರ್ನಲ್ ಆಡಿಟ್ ಅನ್ನೋದು ಒಂದು ಸಪ್ರೇಟ್ ಸೆಟ್ ಆಫ್ ಪೀಪಲ್ ಇರ್ತಾರೆ. ಸೊ ಅವರೇನು ಡೈಲಿ ಟ್ರಾನ್ಸಾಕ್ಷನ್ಸ್ ಏನಾಗ್ತಾಯಿದೆ ಅದನ್ನೇ ಚೆಕ್ ಮಾಡ್ತಾ ಇರ್ತಾರೆ. ಸೊ ಯು ಆರ್ ನಾಟ್ ಲೂಸಿಂಗ್ ಆನ್ ಎನಿ ಆಫ್ ದ ಕಂಟ್ರೋಲ್ಸ್ ಅಂತ. ಸೆಕೆಂಡ್ ಬಂದುಬಿಟ್ಟು ಸ್ಟ್ಯಾಟ್ಯೂಟರಿ ಆಡಿಟ್ ಅಂತ, ಇದು ಇಯರ್ಲಿ ಒನ್ಸ್ ಒಂದು ಮಾಡಿಸ್ಬೇಕು. ಆ್ಯಂಡ್ ದಿಸ್ ಇಸ್ ಮ್ಯಾಂಡೇಟ್ರಿ ಫಾರ್ ಈಚ್ ಆ್ಯಂಡ್ ಎವರಿ ಕಂಪನಿ ಇರೆಸ್ಪೆಕ್ಟಿವ್ ಆಫ್ ಯರ್ ಟರ್ನ್ ಓವರ್. ನಿಮ್ಮದು ಲಾಸ್ ಇದ್ರೂ ಮಾಡಿಸ್ಬೇಕು, 0 ಟರ್ನ್ ಓವರ್ ಆಗಿದ್ರು ಮಾಡಿಸ್ಬೇಕು, ಒಂದು 10 ಕೋಟಿ ಟರ್ನ್ ಓವರ್ ಆಗಿದ್ರು ಮಾಡಿಸ್ಬೇಕು, 1000 ಕೋಟಿ ಆಗಿದ್ರು ಮಾಡಿಸ್ಬೇಕು ಸ್ಟ್ಯಾಟ್ಯೂಟರಿ. ಇನ್ನೊಂದು ಬಂದುಬಿಟ್ಟು ಟ್ಯಾಕ್ಸ್ ಆಡಿಟ್ ಅಂತ ಹೇಳ್ತೀವಿ. ಟ್ಯಾಕ್ಸ್ ಆಡಿಟ್ ಬಂದುಬಿಟ್ಟು ಇಫ್ ಯರ್ ಟರ್ನ್ ಓವರ್ ಇಸ್ ಮೋರ್ ದ್ಯಾನ್ 10 CR ಅಂತ ಅಂದರೆ ಆವಾಗ ಮಾತ್ರ ಈ ಟ್ಯಾಕ್ಸ್ ಆಡಿಟ್ ಅಪ್ಲಿಕಬಲ್ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ಟ್ಯಾಕ್ಸ್ ಆಡಿಟ್, ಸ್ಟ್ಯಾಟ್ಯೂಟರಿ ಆಡಿಟ್, ಇಫ್ ಯು ಆರ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೂಸ್ ಬಿಸ್ನೆಸ್ ಇಸ್ ಮೋರ್ ದ್ಯಾನ್ 10 CR ಟರ್ನ್ ಓವರ್ ಅಂತ ಅಂದರೆ ಎರಡೂ ಮಾಡಿಸ್ಬೇಕು. ಓಕೆ. ಫ್ರೀಲಾನ್ಸರ್ಸ್ಗೇನು ಅವಶ್ಯಕತೆ ಇಲ್ಲ? ಫ್ರೀಲಾನ್ಸರ್ಸ್ಗೇನು ಅವಶ್ಯಕತೆ ಇಲ್ಲ. ಈ ಒಂದಿದೆ, ನಾನು ನಿಮಗೆ 44AD ಅಂತ ಆವಾಗಲೇ ಹೇಳಿದ್ದೆ ಒಂದು ಸೆಕ್ಷನ್ನು. ಸೊ ಫ್ರೀಲಾನ್ಸರ್ಸ್ಗೆ GST ರಿಜಿಸ್ಟ್ರೇಷನ್ ತೊಗೊಂಡಿದ್ದೀರಾ ಅಂತ ಅಸಂಪ್ಷನ್ ತೊಗೊಳ್ಳೋಣ. ನೀವು ಒಂದು 75 lakhs ಕ್ರಾಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 75 lakhs ಕ್ರಾಸ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಗೋ ಥ್ರೂ ಅಗೇನ್ ಇದು ಟ್ಯಾಕ್ಸ್ ಆಡಿಟ್ ಅಂತ ಏನು ಹೇಳಿದ್ನಿ ಅದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 75 lakhsಗಿಂತ ಕಮ್ಮಿ ಇದ್ರೂ ನಿಮ್ಮದು ಜೆನ್ಯೂನ್ ಪ್ರಾಫಿಟೇನೆ 50% ಇರಲ್ಲ, ಅದಕ್ಕಿಂತ ಕಮ್ಮಿ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವೇನೋ ಖರ್ಚು ಮಾಡಿರ್ತೀರಾ, ಟ್ರಾವೆಲ್ ಮಾಡಿರ್ತಾ, ಅದೆಲ್ಲ ಖರ್ಚಿರುತ್ತಲ್ವ, ಅದು 50%ಕಿಂತ ಕಮ್ಮಿ ಇತ್ತು ಅಂತಂದರೆ ಆವಾಗಲೂ ಅಗೇನ್ ಯು ಹ್ಯಾವ್ ಟು ಗೆಟ್ ಥ್ರೂ ಆಡಿಟ್ ಡನ್. ಓಕೆ. ಸೊ ಈಗ ಕೆಲವೊಂದು ನಾನು ಶಾರ್ಕ್ ಟ್ಯಾಂಕ್ ಇಂಡಿಯಾ ಸೀರೀಸ್ ಆಗಲಿ ಇನ್ನೊಂದೇನು ಸ್ಟಾರ್ಟಪ್ ಶೋಸ್ಗಳು ಬರ್ತಿದೆ, ಅಲ್ಲಿ ಒಂದು ಕಾಮನ್ ವರ್ಡ್ ಇದೆ, ಡ್ಯೂ ಡಿಲಿಜೆನ್ಸ್ ಅಂತ. ರೈಟ್. ಸೊ ಏನು ಆ್ಯಕ್ಚುಲಿ ಅದು ವರ್ಡ್ ಮೀನಿಂಗ್ ಏನಂತದೆ ಆ್ಯಕ್ಚುಲಿ? ಸೊ ಡ್ಯೂ ಡಿಲಿಜೆನ್ಸ್ ಅಂತ ಏನು ಅಂದರೆ ಇನ್ವೆಸ್ಟರು ಫ್ರಮ್ ಡೇ ಒನ್ ಆಫ್ ಯರ್ ರಿಜಿಸ್ಟ್ರೇಷನ್ ಒಂದು ಟೀಮ್ ಬರುತ್ತೆ, ಡ್ಯೂ ಡಿಲಿಜೆನ್ಸ್ ಮಾಡ್ತೀವಿ ಅಂತ ಬರುತ್ತೆ. ಅವ್ರೇನು ಮಾಡ್ತಾರೆ, ಈ ಆಡಿಟಲ್ಲಿ ಏನು ಮಾಡ್ತಾರೆ, ಆಡಿಟಲ್ಲೆಲ್ಲ ಮೇಲ್ಮೇಲೆ ನೋಡ್ತಾರೆ, ಫುಲ್ ತುಂಬ ಡೀಪ್ ಹೋಗಲ್ಲ. ಬಟ್ ಡ್ಯೂ ಡಿಲಿಜೆನ್ಸಲ್ಲಿ ಏನಾಗುತ್ತೆ, ಬಿಕಾಸ್ ಎ ಎಕ್ಸ್ಟರ್ನಲ್ ಪರ್ಸನ್ ಈಸ್ ಇನ್ವೆಸ್ಟಿಂಗ್ ಇನ್ ಟು ದ ಬಿಸ್ನೆಸ್, ಇಟ್ ಈಸ್ ಅವರು ದೇ ವಿಲ್ ಚೆಕ್ ಫ್ರಮ್ ಡೇ ಒನ್ ಏನಾದರೂ ಕಂಪ್ಲೇಂಟ್ಸ್ ಲ್ಯಾಪ್ಸ್ ಆಗಿದೆಯಾ ಇಲ್ವಾ. ಇನ್ ಕೇಸ್ ಲ್ಯಾಪ್ಸ್ ಆಗಿದ್ರೆ ವಾಟ್ ವುಡ್ ಬಿ ದ ನೆಕ್ಸ್ಟ್ ಲಯಬಿಲಿಟಿ ಆನ್ ದ ಕಂಪನಿ. ಬಿಕಾಸ್ ಒಂದ್ಸಲ ಅವನು ಇನ್ವೆಸ್ಟ್ ಮಾಡಿದ ತಕ್ಷಣ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ನು ದುಡ್ಡಿಂದ ಪೇ ಮಾಡ್ತಾರಲ್ವ. ಸೊ ಹಿ ವಿಲ್ ಗೆಟ್ ದ ಡ್ಯೂ ಡಿಲಿಜೆನ್ಸ್ ಡನ್. ಆ್ಯಂಡ್
ನಮ್ಮ ಪೇಪರ್ಸ್ ಯಾರು ರೆಡಿ ಮಾಡ್ತಾರೆ, ಕಂಪನಿಯವ್ರು ರೆಡಿ ಮಾಡಿ ಫೈನಾನ್ಷಿಯಲ್ಸ್ ಕೊಡ್ತಾರೆ. ಆ ಫೈನಾನ್ಷಿಯಲ್ಸ್ ಕರೆಕ್ಟಾಗಿ ಇದೆಯಲ್ವ ಅಂತ ಯಾರು ಚೆಕ್ ಮಾಡ್ತಾರೆ? ಸೊ ದಿಸ್ ಡ್ಯೂ ಡಿಲಿಜೆನ್ಸ್ ಟೀಮ್ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಸರ್ಟಿಫೈ ದಟ್ ಎವ್ರಿಥಿಂಗ್ ಈಸ್ ಆಸ್ ಪರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಅನ್ನೋದು. ಏನು ಡಿಕ್ಲೇರ್ ಮಾಡಿದರೆ ಅದು ಸತ್ಯವಾಗಿದೆ ಅಂತ. ಅದು ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ. ಇಫ್ ದೇರ್ ಆರ್ ಎನಿ ಡಿವಿಯೇಷನ್ಸ್ ಅಗೇನ್ ಅದೊಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಅಗೇನ್ ವಿ ವಿಲ್ ಮೆನ್ಷನ್ ಎವ್ರಿಥಿಂಗ್. ಓಕೆ. ಸೊ ಅಂದರೆ ಇದು ಏನು ಬಜೆಟ್ ಏನು, ಲೈಕ್ ಫಾರ್ ಎಕ್ಸಾಂಪಲ್ ಈವನ್ ಇಫ್ ಯು ಆರ್ ರೈಸಿಂಗ್ 50 lakhs ಅದನ್ನು ಮಾಡಲೇಬೇಕು? ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಇನ್ವೆಸ್ಟರ್. ಇದು ಡ್ಯೂ ಡಿಲಿಜೆನ್ಸ್ ಬಂದ್ಬಿಟ್ಟು ಇದು ಕಂಪನಿ ಕಡೆಯಿಂದ, ಸ್ಟಾರ್ಟ್ಅಪ್ ಕಡೆಯಿಂದ ಅಲ್ಲ, ಇನ್ವೆಸ್ಟರ್ ಮಾಡಿಸೋದು ಇದು ಡ್ಯೂ ಡಿಲಿಜೆನ್ಸ್. ಇಫ್ ದ ಇನ್ವೆಸ್ಟರ್ ಈಸ್ ಓಕೆ, ಇಫ್ ಯು ಹ್ಯಾಸ್ ಟ್ರಸ್ಟ್ ಆನ್ ದ ಡೈರೆಕ್ಟರ್ಸ್ ಆ್ಯಂಡ್ ದ ಕಂಪನಿ ಅಂತ ಅಂದರೆ ಯು ಆರ್ ವೆರಿ ಮಚ್ ಹ್ಯಾಪಿ, ಬಿಕಾಸ್ ನಿಮ್ಗೆ ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಡ್ಯೂ ಡಿಲಿಜೆನ್ಸ್ಗೆ ನೀವು ರೆಡಿ ಆಗಿರಬೇಕು. ಅದಕ್ಕೆ ನಿಮ್ಮ ಕಂಪನಿ ಹೆಂಗೆ ಬೇಕೋ ಹಂಗೆ ಹಿಡ್ಕೊಂಡಿರಬೇಕು. ಸಡನ್ನಾಗಿ ಒಂದು ಪರ್ಸನ್ ಬಂದು ಡ್ಯೂ ಡಿಲಿಜೆನ್ಸ್ ಬೇಕು ಅನ್ಬೋದು, ಬೇಡ ಅಂತಲೂ ಅನ್ಬೋದು. ಬೇಕು ಅಂತಂದಾಗ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ಆಲ್ ದ ಡಾಕ್ಯುಮೆಂಟ್ಸ್. ನಾವು ಡಾಕ್ಯುಮೆಂಟ್ಸ್ ವಾಟ್ಸಪ್ಪಲ್ಲಿ ಇಟ್ಕೊಂಡಿದ್ದೀವಿ, ಇಮೇಲಲ್ಲಿ ಇಟ್ಕೊಂಡಿದ್ದು, ಆ ಇಮೇಲ್ ಆಕ್ಸೆಸ್ ಮಾಡೋಕ್ಕಾಗ್ತಲ್ಲ, ವಾಟ್ಸಪ್ಪಲ್ಲಿರೋ ಡಾಕ್ಯುಮೆಂಟ್ಸ್ ಡಿಲೀಟ್ ಆಗಿಬಿಟ್ಟಿದೆ ಅಂತಂದರೆ ನೋ ಬಡಿ ಇಸ್ ಗೋಯಿಂಗ್ ಟು ಹಿಯರ್ ಯು, ರೈಟ್? ಸೊ ಟ್ರಸ್ಟ್ ಹೆಂಗೆ ಬರುತ್ತೆ? ದೇ ವಿಲ್ ಏನೇನು ಡಾಕ್ಯುಮೆಂಟ್ಸ್ ಇರ್ಬೇಕು ಇದರಲ್ಲಿ ಡ್ಯೂ ಡಿಲಿಜೆನ್ಸಲ್ಲಿ? ಸೊ ಡ್ಯೂ ಡಿಲಿಜೆನ್ಸ್ ಡಾಕ್ಯುಮೆಂಟ್ಸ್ ಅನ್ನೋದಕ್ಕಿಂತ ಕಂಪ್ಲೇನ್ಸ್, ನಿಮ್ಮದು GST ಆಗಿರಲಿ, TDS ಇರಲಿ, ಅಥವಾ ನಿಮ್ಮದು ESI ಇರಲಿ, PF ಇರಲಿ, ನಾನೇನು ಸ್ಟ್ಯಾಟ್ಯೂಟರಿ ಟರ್ಮ್ಸ್ ಫಸ್ಟಿಂದ ಹೇಳ್ಕೊಂಬರ್ತಾ ಇದ್ದೆ, ಪ್ರತಿಯೊಂದೂ ಅವ್ರು ಚೆಕ್ ಮಾಡ್ತಾರೆ. ಬೇಸಿಕಲಿ ಏನು ಅಂತಾರೆ, ವೆನ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಟು ಯುವರ್ ಬಿಸ್ನೆಸ್, ದೇ ಆರ್ ಚೆಕಿಂಗ್ ಯುವರ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಆಪರೇಷನ್ಸ್ ಆಫ್ ದ ಬಿಸ್ನೆಸ್. ಓಕೆ. ಸೊ ನಾವು ಏನು ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ, ನಾವು ಹೆಂಗೆ ಡ್ರೆಸ್ಅಪ್ ಆಗಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ದೇ ವಿಲ್ ಕಮ್ ಇನ್ಸೈಡ್ ದ ಕಂಪನಿ ಆ್ಯಂಡ್ ದೆನ್ ದೇ ವಿಲ್ ಚೆಕ್ ಅವರ್ ಕ್ಯಾರೆಕ್ಟರ್ ಅನ್ನೋ ಥರ. ಓಕೆ. ಓಕೆ. ಸೊ ಈಗ ಇಷ್ಟೊಂದು ನಾವು ಏನು ಡ್ಯೂ ಡಿಲಿಜೆನ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ರೈಟ್? ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಸ್ಟಾರ್ಟಪ್ ಫೌಂಡರು, ನಾನು ಏನು ಮಾಡ್ತೀನಿ, ಒಬ್ರು CA ಹತ್ರ ಹೋಗಿ ಅಪ್ರೋಚ್ ಮಾಡ್ತೀನಿ. ಬಟ್ ಹೌ ಡು ಐ ನೋ, ಈಗ ನಾನು ಹೈರ್ ಮಾಡ್ತಿರೋ CA ಎಥಿಕಲ್ ಆಗಿದ್ದಾರೋ ಇಲ್ವೋ ಅನ್ನೋದಕ್ಕೆ ನನಗೆ ಏನು ನಾಲೆಜ್ ಇದೆ ಈಗ? ಸೊ ಎಥಿಕಲ್ ಆಗಿದೆ ಅಂತ ಅನ್ನೋದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡತ್ತೆ ಹೌ ಹಿ ಈಸ್ ಗೋಯಿಂಗ್ ಟು ರೆಸ್ಪಾಂಡ್ ಟು ಯು ಅಂತ. ಓಕೆ. ಸೊ ಇಫ್ ಈಸ್ ಗೋಯಿಂಗ್ ಟು ರೆಸ್ಪಾಂಡ್, ಸರಿ ಸರ್ ಮಾಡ್ಕೊಡ್ತೀನಿ, ಇಷ್ಟಿಷ್ಟು ಹಿಂಗೆ, ದಿಸ್ ಇಸ್ ದ ವೇ ಟು ಗೋ ಅಬೌಟ್ ಇಟ್. ನಿಮ್ಗೊಂದು ರೋಡ್ ಮ್ಯಾಪ್ ಹಾಕಬೇಕು. ನಿಮಗೆ ಇನ್ನೊಂದು ಕಂಪನಿ ರಿಜಿಸ್ಟರ್ ಆಗಿದ ತಕ್ಷಣ ಎಲ್ಲ ರಿಜಿಸ್ಟರ್ ಆಗೋಗಿದೆ ಅಂತ ಅಲ್ಲ. ಕಂಪನೀಸ್ ಇನ್ಕಾರ್ಪೊರೇಷನ್ ಬಿಟ್ಟು ದೇರ್ ಆರ್ ಸೋ ಮೆನಿ ಅದರ್ ರಿಜಿಸ್ಟ್ರೇಷನ್ಸ್ ವಾಟ್ ಯು ಹ್ಯಾವ್ ಟು ಗೆಟ್ ಆಸ್ ಪರ್ ಕರ್ನಾಟಕದಲ್ಲಿ ಲೋಕಲ್ ಲಾಸ್ ಇದೆ, ಸ್ಟೇಟ್ ಲಾಸ್ ಇದೆ, ನ್ಯಾಷನಲ್ ಲಾಸ್, ಸೆಂಟ್ರಲ್ ಲಾಸ್ ಇದೆ. ಪ್ರತಿಯೊಂದು ಏನೇನು ರಿಜಿಸ್ಟ್ರೇಷನ್ಸ್ ಬೇಕು ಎಲ್ಲದಕ್ಕೂ ಹೆಲ್ಪ್ ಮಾಡಬೇಕು. ನಾವು ಏನೇ ಹೇಳಿದ್ರು ಹಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಹಿ ಶುಡ್ ಬಿ ಪೇಷನ್ಸ್ ಎನಫ್ ಅಂತ ನಾನು ಅನ್ಕೊತೀನಿ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹಿಸ್ ವರ್ಕ್ ಲೋಡ್ ಎಲ್ಲ ಇರುತ್ತೆ. ಸೊ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಎಕ್ಸ್ಟ್ರಾಕ್ಟ್ ಆಸ್ ಮಚ್ ಆಸ್ ಇನ್ಫಾರ್ಮೇಷನ್ ಯು ವಾಂಟ್ ಫ್ರಮ್ ಹಿಮ್. ಇನ್ನೊಂದು, ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನೀವೇ ಕೇಳಿ ತಿಳ್ಕೊಬೇಕು. ಸೊ ಕೇಳಿ ತಿಳ್ಕೊಳಕ್ಕೆ ನಮಗೇನು ಗೊತ್ತಿರಬೇಕು ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲ A to Z ಎಲ್ಲ ನಮಗೆ ಗೊತ್ತಿರುತ್ತೆ ಅಂತಲೂ ಇಲ್ಲ. ಸೊ ಏನೇನು ಗೊತ್ತಿಲ್ವೋ ಅದನ್ನು ಅವ್ರ ಹತ್ರ ತಿಳ್ಕೊಬೇಕು, ಅದು ಹೇಳೋರು ಬೇಕು ಫಸ್ಟು. ಆ್ಯಂಡ್ ನಿಮಗೆ ಲಾಸ್ಟ್ ದಿನ ಬಂದುಬಿಟ್ಟು ಸರ್ ಅದಿಲ್ಲ ಇದಿಲ್ಲ ಸರ್, ಈ ಇನ್ಫಾರ್ಮೇಷನ್ ಇಲ್ಲ ಅಂತ ಕೇಳೋರು, ಇಟ್ಸ್ ಅ ವೆರಿ ಬಿಗ್ ರೆಡ್ ಫ್ಲ್ಯಾಗ್ ಅಂತ ನಾನು ಅಂದ್ಕೊತೀನಿ. ಏನೇ ಇದ್ದರೂ ನಿಮ್ಮ ಫೈನಾನ್ಷಿಯಲ್ಸ್ ಅವ್ರು ಪ್ಲ್ಯಾನ್ ಮಾಡ್ತಾರೆ, ಅವರು ಚೆಕ್ ಮಾಡ್ತಾರೆ, ಅವರು ನಮ್ಗೆ ಅವೈಲೇಬಲ್ ಇರಬೇಕು ಅನ್ನೋದು ಇಸ್ ದ ಮೇನ್ ಕ್ರೈಟೀರಿಯಾ. ಬೇಸಿಕಲಿ ನಾವು ಫೋನ್ ಮಾಡಿದಾಗ ಹಿ ಹ್ಯಾಸ್ ಟು ಅಟ್ಲೀಸ್ಟ್ ಬಿಸ್ನೆಸ್ ಅವರ್ಸಲ್ಲಿ ಫೋನ್ ಮಾಡಿದಾಗ ಶುಡ್ ಬಿ ಇನ್ ಅ ಪೊಸಿಷನ್ ಟು ಪಿಕ್ ದ ಕಾಲ್ ಆ್ಯಂಡ್ ಸ್ಪೀಕ್. ಸೊ ಯಾರು ಸ್ಟಾರ್ಟ್ಅಪ್ ಫೌಂಡರ್ಸ್ ಇದ್ರೆ, ಫ್ರೀಲಾನ್ಸ್ ಇದ್ರೆ, ದೇ ಶುಡ್ ನೋ ಸಮ್ ಬೇಸಿಕ್ ಟರ್ಮ್ಸ್ ಲೈಕ್ GST ಅಂದ್ರೆ ಏನು. ಅಫ್ಕೋರ್ಸ್ ಬೇಸಿಕ್ ಗೊತ್ತಿರಲೇಬೇಕು. ನೀವೊಂದು ಇಂಜಿನಿಯರ್ ಮಾಡಿಬಿಟ್ಟು ಅಥವಾ ನೀವು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ನೀವು ಆಚೆ ಬಂದಿರ್ತೀರ, ಇವಾಗ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ತಿಳ್ಕೊಬೇಕು ಅಂತ ಹೇಳೋದಕ್ಕೆ ನಾವೊಂದು CA ಹತ್ರ ಹೋದರೆ ಹಿ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಲ್ ರಿಕ್ವೈರ್ಡ್ ಅಂತ. ಮಿನಿಮಮ್ ನಾಲೆಜ್ ಅಟ್ಲೀಸ್ಟ್ ಒಂದು ಕೇಳಿ, ಸರ್ ಇದು ಬಿಟ್ಟು ಇನ್ನೇನಾದರೂ ನಾನು ಮಾಡಬೇಕಾ ಅಂತ ಕೇಳಿ. ಓಕೆ. ಈ ಕ್ವಶನ್ ಕೇಳಿಲ್ಲ ಅಂತಂದ್ರೆ ಪ್ರಾಬಬ್ಲಿ ನಾಟ್ ಆಲ್ CAs ಮೈಟ್ ಆನ್ಸರ್ ಯು. ಓಕೆ. ಸೊ ಅಟ್ಲೀಸ್ಟ್ ಸರ್ ಇದು ಬಿಟ್ಟು ಇನ್ನೇನಾದರೂ ಇದೆಯಾ ಅಂತ ಒಂದು ಸ್ಮಾಲ್ ಕ್ವಶನ್ ಕೇಳಿದಾಗ ದೇ ವಿಲ್ ಎಕ್ಸ್ಪ್ಲೇನ್ ಯು. ಓಕೆ. ಸೊ ಇದು ಮಾಡಬೇಕು ಅದು ಮಾಡಬೇಕು ಅಂತ ಬೇಸ್ಡ್ ಆನ್ ಯುವರ್ ಬಡ್ಜೆಟ್ ನೀವು ಅದನ್ನು ಮಾಡಿಸ್ಬೇಕಾ ಬೇಡವಾ, ಪ್ರೋಸ್ ಆ್ಯಂಡ್ ಕಾನ್ಸ್, ಇವತ್ತು ಮಾಡಿಸಿದ್ರೇನು ಮಾಡಿಸಿಲ್ಲ ಅಂತಂದ್ರೇನು. ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಟೇಕ್ ಅ ಕಾಲ್. ಓಕೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾವ ಸ್ಟಾರ್ಟಪ್ ಫೌಂಡರು ಈ ಒಂದು ಬ್ಲಂಡರ್ ಮಾಡಲೇಬಾರ್ದು ಅನ್ನೋದು ಯಾವ್ದು ಹೇಳ್ತೀರಾ ಮೇನ್? ಬ್ಲೆಂಡರ್ ಮಾಡಲೇಬಾರ್ದು ಅಂತ ಅಂದರೆ ಹಿ ಶುಡ್ ನಾಟ್ ಮಿಕ್ಸ್ ಇಸ್ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ವಿತ್ ಇಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಓಕೆ. ಸೆಕೆಂಡ್ ಬಂದ್ಬಿಟ್ಟು ಇನ್ವೆಸ್ಟರ್ ಬಂದಾಗ ಕಂಪನಿಯಲ್ಲಿರೋ ಫಂಡ್ಸು ಸುಮ್ಮನೆ ತಗೊಳ್ದು ಅವ್ರ ಪರ್ಸ್ನಲ್ ಎಕ್ಸ್ಪೆನ್ಸಸ್ಗೋಸ್ಕರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ಬಿಕಾಸ್ ಯು ಆರ್ ಲೂಸಿಂಗ್ ದ ಟ್ರಸ್ಟ್ ಆಫ್ ದ ಇನ್ವೆಸ್ಟರ್. ಆ್ಯಂಡ್ ನಿಮ್ಮದೇ ಓನ್ ಫಂಡ್ಸ್ ಆಗಿದ್ರೂ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ರನ್ ದ ಶೋ ಈವನ್ ವಿತೌಟ್ ದಟ್ ಫಂಡ್ಸ್. ನೀವು ಡಿಸಿಪ್ಲಿನ್ಡಾಗೆ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀವಿ, ಆ ಬಿಸ್ನೆಸ್ಗೆ ಏನು ಬೇಕೋ ಅವೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಆ್ಯಂಡ್ ಎಲ್ಲದೂ ನೀವೇ ಮಾಡೋಕ್ಕಾಗಲ್ಲ.
ಗಿವ್ ರೆಸ್ಪಾನ್ಸಿಬಿಲಿಟಿ, ಶೇರ್ ರೆಸ್ಪಾನ್ಸಿಬಿಲಿಟೀಸ್ ಟು ಅದರ್ಸ್ ಆಲ್ಸೋ. ಯಾರು ಏನು ಮಾಡಬೇಕು ಅನ್ನೋದು ನೀವು ಸ್ವಲ್ಪ ಕ್ಲೀನಾಗಿ ಹೇಳಿದ್ರೆ, ಅವರು ಇಫ್ ದೇ ಆರ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟೀಸ್, ದೇ ಆರ್ ಫಿಲ್ಫಿಲಿಂಗ್ ಎವ್ರಿಥಿಂಗ್ ಅಂತಂದರೆ ದಟ್ ಶುಡ್ ಬಿ ಮೋರ್ ದೆನ್ ಸಫಿಷಿಯೆಂಟ್. ಸೊ ಬ್ಲೆಂಡರ್ ಅಂತಂದರೆ ನಾಟ್ ಕೀಪಿಂಗ್ ದರ್ ಬುಕ್ಸ್ ಆಫ್ ಅಕೌಂಟ್ಸ್. ನಾನು ಹೇಳ್ದೆ ಅಲ್ವಾ ನಿಮಗೆ 5,000 ಪೆನಾಲ್ಟಿ ಅಂತ ಹೇಳಿದೆ, 100 rupees per day ಪೆನಾಲ್ಟಿ ಅಂತ ಅಂದೆ, 7,000 rupees ಪೆನಾಲ್ಟಿ ಅಂತ ಅಂದೆ. ಇವೆಲ್ಲ ನೀವು ಆಗದೆ ನಿಮಗೆ ಇದರಿಂದ ₹1 ಉಪಯೋಗ ಇಲ್ಲ ನೀವು ಅದು ಪೇ ಮಾಡೋದ್ರಿಂದ. ಸೊ ಇಫ್ ಯು ಆರ್ ಗೆಟಿಂಗ್ ದಟ್ ಕಂಪ್ಲೇಂಟ್ಸ್ ಥಿಂಗ್ ಡನ್ ಆ್ಯಸ್ ಆ್ಯಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಡನ್ ಅಂತಂದರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಅದು ಸ್ವಲ್ಪ ವಿಜಿಲೆಂಟ್ ಆಗಿರಬೇಕು. ನಾನು ಅಲ್ಲಿ ಬಿಸಿದ್ದೆ ಇಲ್ಲಿ ಬಿಸಿದ್ದೆ ಅನ್ನೋದು ಈಸ್ ವಾಟ್, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅನ್ನೋದು ನೆಗ್ಲಿಜೆನ್ಸ್. ಅದನ್ನು ಬಿಟ್ಟು ಡಿಸಿಪ್ಲಿನ್ಡ್ ಆಗಿದ್ರೆ ಐ ಥಿಂಕ್ ಯು ಕ್ಯಾನ್ ಅವಾಯ್ಡ್ ಆಲ್ ದ ಬ್ಲೆಂಡರ್ಸ್ ಇನ್ ದ ಕಂಪನಿ. ಸೊ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇದ್ರೆ ಯು ಕ್ಯಾನ್ ಅವಾಯ್ಡ್ ಗೆಟಿಂಗ್ ಹೌದು. ಫ್ರಮ್ ಗೌರ್ಮೆಂಟ್. ಹೌದು. ಓಕೆ, ಲವ್ ಲೆಟರ್ ಬರಲ್ಲ. ಲವ್ ಲೆಟ್ರ್ ಬರಲ್ಲ. ಸೊ ಬಾಲಾಜಿ ಥ್ಯಾಂಕ್ ಯು ಸೋ ಮಚ್, ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ರಿ. ಆ್ಯಂಡ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾರಾದರೂ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಇಲ್ಲ GST ಫೈಲ್ ಮಾಡಬೇಕಂದ್ರೆ ಸೊ ನಿಮ್ಮ ಹತ್ರ ಆರಾಮಾಗಿ ಬಂದು ನೀವು ಮಾಡಿಕೊಡ್ತೀರಾ? ಖುಷಿಯಿಂದ ಬರ್ಬೋದು. ದೇ ಕ್ಯಾನ್ ಮೀಟ್ ಮೀ ಆಲ್ಸೋ ಆ್ಯಂಡ್ ಒನ್ಸ್ ದೇ ಗೆಟ್ ಟ್ರಸ್ಟ್ ಅಂತಾನು ದೆನ್ ವಿ ಕ್ಯಾನ್ ಗೋ ಹೆಡ್. ಆ ಥರ ಹೇಳ್ತೀನಿ. ಫಸ್ಟ್ ಟ್ರಸ್ಟ್ ಬಿಲ್ಡ್ ಆಗಲಿ, ಆಮೇಲೆ ಫೀಸ್ ಎಲ್ಲ ಮಾತಾಡೋಣ, ಆಮೇಲೆ ಸರ್ವಿಸಸ್ ಎಲ್ಲ ಮಾತಾಡೋಣ ಅಂತ ನಂದು ಕಾನ್ಸೆಪ್ಟ್. ಸ್ವಲ್ಪ ನಮ್ಮ ವೀಕ್ಷಕರು ಬಂದಾಗ ವಿಡಿಯೋ ನೋಡ್ಕೊ ಬಂದರೆ ಸ್ವಲ್ಪ ಅವ್ರಿಗೆ ಒಳ್ಳೆ ಡಿಸ್ಕೌಂಟು ಕೊಡಿ. ಖಂಡಿತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಬಾಲಾಜಿ. ಆ್ಯಂಡ್ ನಮ್ಮ ಲಾಸ್ಟ್ ರೌಂಡು ರ್ಯಾಪಿಡ್ ಫೈರ್ ರೌಂಡು, ಓಕೆನಾ? ಸೊ ಈಗ ಅಕಸ್ಮಾತ್ ವಿಚ್ ಮೂವಿ ಕ್ಯಾರೆಕ್ಟರ್, ಈಗ ಯಾರಾದರೂ ಅಕಸ್ಮಾತ್ ಒಂದು ಮೂವಿ ಕ್ಯಾರೆಕ್ಟ್ರು ಫಿಲಮಲ್ಲಿ ಕನ್ನಡ ಹೀರೋದಲ್ಲಿ CA ರೋಲ್ ಮಾಡೋಕಂದ್ರೆ ಯಾರಿಗೆ ಕೊಡೋಕೆ ಇಷ್ಟಪಡ್ತೀರಾ? ನನ್ನ ಪ್ರಕಾರ ರಮೇಶ್ ಅರವಿಂದ್ ಸರ್ ಅಂತ ಅನ್ಕೊಂತೀನಿ. ರಮೇಶ್ ಅರವಿಂದ್ ಸರ್. ಓಕೆ ಸರ್, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೋಡಾದ್ಮೇಲೆ ಎಷ್ಟು ಕಂಪೋಸ್ಡ್, ಹಿ ವಿಲ್ ಫಸ್ಟ್ ಲಿಸನ್ ಟು ದ ಪರ್ಸನ್. ಐ ಮೀನ್ ಗೆಸ್ಟ್ ಯಾರು ಬಂದಿರ್ತಾರಲ್ಲ ಅವರು ಕ್ಲೀನಾಗಿ ಮಾಡ್ತಾರೆ ಅಂತ. ಸರ್ ನೆಕ್ಸ್ಟ್ ಕ್ವಶನ್ ಬಂದು, ನೀವು CA ಆಗಿದ್ದೀರಾ, ಅಕಸ್ಮಾತ್ ನೀವೇನಾದ್ರು ಫಿನಾನ್ಸ್ ಮಿನಿಸ್ಟರ್ ಆದರೆ ಯಾವ ಟ್ಯಾಕ್ಸ್ ಲಾನ ತೆಗಿಯೋಕೆ ಇಷ್ಟಪಡ್ತೀರಾ? ಇಲ್ಲ, ಯಾವ ಟ್ಯಾಕ್ಸ್ ಲಾನು ತೆಗಿಯೋದಕ್ಕಿಂತ ಇಟ್ ಶುಡ್ ಬಿ ಈಸಿ ಫಾರ್ ಎವ್ರಿಬಡಿ ಟು ಅಂಡರ್ಸ್ಟ್ಯಾಂಡ್. ಸೊ ನೀವೊಂದು ಇವಾಗೆಲ್ಲ ನೀವೇನು ಪಾಡ್ಕಾಸ್ಟಲ್ಲಿ ಫಸ್ಟಿಂದ ಲಾಸ್ಟ್ ತನಕ ಕೇಳಿದ್ರಿ, ಇದು ಇನ್ಫಾರ್ಮೇಷನ್ ಯಾರ ಹತ್ರನೂ ಇಲ್ಲ. ಒಂದು ಟೂಲ್ ಕಿಟ್, ಸ್ಟಡಿ ಕಿಟ್ ಥರ ಇರಬೇಕು ಅವ್ರ ಹತ್ರ. ಓಕೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಇವೆಲ್ಲ ಇರಬೇಕು ಅಂತ. ಸೊ ಅದು ಒಂದು ಕೊಡಬೇಕಾಗತ್ತೆ. ನಮ್ಮ ದೇಶ ಬಿಕಾಸ್ ಆಫ್ ಅವರ್ ಪಾಪ್ಯುಲೇಷನ್, ವಿತೌಟ್ ಎನಿ ಟ್ಯಾಕ್ಸ್ ವಿ ಕೆನಾಟ್ ರನ್ ದ ಶೋ ಹೌದು. ಪ್ರಾಬಬಲಿ. ಸೊ ತುಂಬ ಕಷ್ಟ ನಮಗೆ ಕಷ್ಟ ಆಗುತ್ತೆ, ನಮ್ಗೆ ಅದು ಅರ್ಥ ಆಗಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್. ಸೊ ಥ್ಯಾಂಕ್ ಯು ಸೊ ಮಚ್ ಬಾಲಾಜಿ ಅವರೇ, ನಮ್ಮ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನಮ್ಮನ್ನು ಎಜುಕೇಟ್ ಕೂಡ ಮಾಡಿದ್ರಿ. ಆ್ಯಂಡ್ ವಿ ರಿಯಲಿ ವಿಶ್ ಯು ದ ಬೆಸ್ಟ್. ಆ್ಯಂಡ್ ಖಂಡಿತ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಮುಂದಿನ ವರ್ಷ ಆ್ಯಂಡ್ ಐ ವುಡ್ ಲೈಕ್ ಟು ಸಿ ಯು ಅಗೈನ್. ಸೊ ಇನ್ನೂ ಜಾಸ್ತಿ ನಾಲೆಜ್ ಶೇರ್ ಮಾಡಿ, ಸೊ ದಟ್ ನಮ್ಮ ಯಾರು ಸ್ಟಾರ್ಟಪ್ ಫೌಂಡರ್ಸ್ ಇರ್ತಾರೆ, ಇಲ್ಲ ಫಂಡ್ ರೈಸ್ ಮಾಡಬೇಕಂತ ಇರ್ತಾರೆ, ಫ್ರೀಲಾನ್ಸರ್ಸ್ ಇರ್ತಾರೆ, ರೈಟ್, ಸೊ ದಟ್ ದೇ ಡೋಂಟ್ ಗೆಟ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್, ರೈಟ್? ಬಿಕಾಸ್ ಆಮೇಲೆ ಮನೆ ಮುಂದೆ ಬಂದುಬಿಟ್ರೆ ಭಾಳ ಕಷ್ಟ, ಯಾಕಂದ್ರೆ ಮಾನ ಮರಿದ ಪ್ರಶ್ನೆ ಅದು, ರೈಟ್? ಮನೆ ಮುಂದೆಲ್ಲ ಬರಲ್ಲ, ಲವ್ ಲೆಟರ್ಸ್ ಬರ್ತಾ ಇರುತ್ತೆ. ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದ ತಕ್ಷಣ ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತೀರಾ, ಅವ್ರು ನಿಮ್ಮನ್ನ ಹುಡ್ಕೊಂಡ್ ಬರಲ್ಲ. ಓಕೆ, ನೀವು ನಿಜವಾಗ್ಲೂ ನಿಮ್ಮ ಮನೆ ಮುಂದೆ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದಿದ್ದಾರೆ ಅಂತಂದ್ರೆ ನೀವೇನೋ ದೊಡ್ಡ ಸಾಧನೆ ಮಾಡಿದ್ರೆ ನೋಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಬಾಲಾಜಿ ಅವರೇ. ಆ್ಯಂಡ್ ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸುಮಾರು ಜನ ನೀವು ಸ್ಟಾರ್ಟಪ್ ಫೌಂಡರ್ಸ್ ಹೆಲ್ಪ್ ಮಾಡಿದ್ದಾರೆ, ಅಂದರೆ ಫಂಡ್ ರೈಸಿಂಗ್ ಮಾಡೋದಾಗಲಿ, ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ. ಥ್ಯಾಂಕ್ ಯು ಸೊ ಮಚ್ ಬಾಲಾಜಿ ಅವರೇ, ನಮ್ಮ ಜೊತೆ ಇಷ್ಟು ಶೇರ್ ಮಾಡಿದ ಇನ್ಫಾರ್ಮೇಷನ್ನು. ಸೊ ವಿ ಲುಕ್ ಫಾರ್ವರ್ಡ್ ಟು ಸಿ ಯು ಅಗೇನ್. ಥ್ಯಾಂಕ್ ಯು ಸೊ ಮಚ್ ಬಾಲಾಜಿ ಅವರೇ. ಥ್ಯಾಂಕ್ ಯು ಸೊ ಮಚ್.